ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಆಡಾಡ್ತಾ ಅವ್ರೆ ಆರ್ಕೆಸ್ಟ್ರಾ ಓನರು ಈ ಕಡೆ ಬಂದ್ರು. ಲಾಸ್ಟ್ ಅಲ್ಲಿ ನಮ್ ಗೋಷ್ಠಿ ಹೆಸರು ಬಿಡಪ್ಪ ಅಂತ ಹೇಳ್ತಾನೆ. ಓಕೆ ಸರ್ ಹೇಳ್ಬಿಡ್ತೀನಿ ಅಂತ ಅವಯ್ಯನು ಹೇಳ್ದ. ಈ ಕಡೆ ಒಬ್ಬ ತಬಲಾ ಬಾರ್ಸವನು ಸಾರ್ ಹೊಟ್ಟೆ ಹಸಿ ಸಾರ್ ಅಂತವನೆ. ಇರೋ ಆರ್ಕೆಸ್ಟ್ರಾ ಮುಗಿಲಿ ಅಲ್ಲೋಗಿ ಊಟ ಮಾಡೋಣ ಅಂತ ಹೇಳ್ತಾರೆ. ಹಂಗೆ ಬಸ್ಸಿಗೆ ಬಂದ್ರು. ಬಸ್ಸಲ್ಲಿ ಡ್ರೈವರ್ ಹತ್ರ ಕೇಳ್ತಾರೆ, ಏನಪ್ಪಾ ನಾವು ಹೋಗೋದಕ್ಕೆ ಎಲ್ಲಾ ಟಿಕೆಟ್ ಬುಕ್ ಆಗೈತಾ ಸರ್? ಒಟ್ಟು ನಾವು 15 ಜನ ಇದೀವಿ, ಬಟ್ ವೀಸಾ ಬಂದಿರೋದು 14 ಜನಕ್ಕೆ ಸಾರ್ ಅಂತ ಹೇಳ್ತಾರೆ. ಇನ್ನೊಬ್ಬ ಯಾರಯ್ಯ ಅಂತ ಕೇಳ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ ಮೂವಿ ಹೀರೋನೆ. ಹಂಗೆ ಎಲ್ಲಾರು ಬಸ್ಸಲ್ಲಿ ಹೋಯ್ತಾ ಅವ್ರೆ. ನಮ್ ಹೀರೋ ಪಕ್ಕದಲ್ಲಿ ಒಬ್ಬ ಅಯ್ಯ ಮಲ್ಕೊಂಡಿದ್ದಾನೆ. ಹೀರೋನು ಏನೋ ಫೋನ್ ಅಲ್ಲಿ ಆರ್ಡರ್ ಮಾಡ್ತಾ ಅವ್ರೆ. ಆ ಆರ್ಕೆಸ್ಟ್ರಾ ಓನರು ಕೇಳ್ತಾರೆ, ಲವ್ ಏನೋ ಬುಕ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ನಮ್ ಹೀರೋನು, ಸರ್ ಹೆಂಗೋ ಅಮೆರಿಕಾಗ ಹೋಗ್ತಾ ಇದೆಯಲ್ಲ ಅದಕ್ಕೇನೆ ಸೊಟ್ರು ಬುಕ್ ಮಾಡ್ತಾ ಇದೀನಿ, ಯಾಕಂದ್ರೆ ಚಳಿಗಾಲ ಇದೆ ಅಲ್ಲಿ ಅಂತ ನಮ್ ಹೀರೋ ಹೇಳ್ತಾನೆ. ಅದಕ್ಕೆ ಟಕ್ ಅಂತ ಈ ಓನರು ಯೋ ಇರಯ್ಯ ಬುಕ್ ಮಾಡ್ಬೇಡ ಅಂತ ಹೇಳಿದ ತಕ್ಷಣ ಹೀರೋ ಒಂಥರ ಶಾಕು. ಯಾಕೆ ಸರ್ ಯಾಕೆ ಬುಕ್ ಮಾಡ್ಬಾರ್ದು? ಒಂದ್ ವಿಷಯ ಗೊತ್ತಾ, ನಿನ್ನ ಹೆಸರೇ ವೀಸಲ್ ಇಲ್ಲ ಕಣೋ ಅಂತ ಹೇಳಿದ ತಕ್ಷಣ ಹೀರೋಗೆ ಫುಲ್ಲು ಶಾಕು. ಹಂಗೆ ರೋಡ್ ಸೈಡ್ ಹೋಟ್ಲಲ್ಲಿ ಗಾಡಿನ ಹಾಕಿದ್ರು. ಹೀರೋ ಹೇಳ್ತಾನೆ, ಏನ್ ಸರ್ ಎಲ್ಲಾರ ಹೆಸರು ಬಂದೈತೆ, ಡಬ್ಬ ತರ ಬಾರಿಸ್ತಾರೆ ಮ್ಯೂಸಿಕ್ಗಳು, ಅವ್ರ ಹೆಸರೇ ಬಂದೈತೆ, ನನ್ನ ಹೆಸರು ಇಲ್ವಲ್ಲ ಸರ್ ಅಂತ ಫೀಲ್ ಮಾಡ್ಕೋತಾನೆ. ಅದಕ್ಕೆ ಓನರ್ನು ಏನ್ ಮಾಡೋದು, ನನ್ನ ಕೈಲಿ ಏನಿದೆ, ನೀನ್ ಮಾಡ್ಸೋ ಮ್ಯೂಸಿಕ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಕಣ, ಅದಕ್ಕೇನೆ ನಿನ್ನ ಹೆಸರು ಹಾಕಿಲ್ಲ, ಸರಿ ಬಿಡು ಒಂದ್ 2 ತಿಂಗಳು ಅಡ್ಜಸ್ಟ್ ಮಾಡ್ಕೋ, ಹಿಂಗ್ ಬಂದ್ಬಿಡ್ತೀವಿ ಅಂತ ಆ ಗೋಷ್ಠಿ ಓನರು ಹೇಳ್ತಾವ್ರೆ. ಏನು 2 ತಿಂಗಳ ಹೆಂಗ್ ಸರ್ ಇರ್ಲಿ ಅಂತ ಹೀರೋ ಕೇಳ್ತಾನೆ. ನಿನಗೇನೋ ನಮ್ ತರ ಪುಡ್ಬಾತ, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮಣ್ಣ ಎಲ್ಲ ಎಷ್ಟು ದೊಡ್ಡ ಪೂಜಾರಿಗಳು, ನೀನೇ ಆ ಕೆಲಸ ಬೇಡ, ಪೂಜಾರಿ ಕೆಲಸ ಬೇಡ ಅಂತ ಇಲ್ಲಿ ಬಂದು ಮ್ಯೂಸಿಕ್ ಬರ್ಸದ್ಯಾ, ಹೋಗ ಒಂದ್ 2 ತಿಂಗಳು ಇದ್ಬಿಟ್ಟು ಬಾರೋ ಅಂತ ಆ ಗೋಷ್ಠಿ ಓನರು ಹೇಳಿದ್ರು. ಸರಿ ಅಂತ ಹಿಂಗೆ ಯೋಚನೆ ಮಾಡ್ತಾವನೆ. ಹೆಂಗೋ ಒಳ್ಳೆ ಟೈಮ್ಗೆ ಅವ್ರ ಅಣ್ಣ ಫೋನ್ ಮಾಡಿದ್ರು. ಲೋ ತಮ್ಮ, ಅಪ್ಪನಿಗೆ 70ನೇ ಬರ್ತ್ಡೇ ಬರ್ತದೆ ಕಣೋ, ನೀನ್ ಮಾತ್ರ ಬಂದಿರೆ ತುಂಬಾ ಚೆನ್ನಾಗಿರೋದು, ಟ್ರೈ ಮಾಡು ಅಂತ ಹೇಳ್ತಾರೆ. ಇವ್ನು ಹೆಂಗು ಇವಾಗ ಫುಟ್ಬಾಲ್ ಅವನೇ, ಯಾಕಂದ್ರೆ ಅವ್ರ ಗೋಷ್ಠಿ ಎಲ್ಲ ಅಮೆರಿಕ ಕಡೆ ಹೋಗ್ತಾ ಇದೆಯಲ್ಲ, ಪಾಲಕ್ ಬಂದಿದ್ದು ಪಂಚಾಮೃತ ಅಂತೇಳಿ ಅಣ್ಣ ಊರಿಗೆ ಬಂದ. ಈ ಕಡೆ ಅಪ್ಪನಿಗೂ ಸನ್ಮಾನ ಮಾಡ್ತಾವ್ರೆ, ಯಾಕಂದ್ರೆ ಅಪ್ಪ ಊರಲ್ಲಿ ದೊಡ್ಡ ಪೂಜಾರಿ. ಅಲ್ಲೊಂದು ಆಂಟಿನೂ ಕೇಳ್ತಾರೆ, ಏನಪ್ಪಾ ನಿನ್ ತಮ್ಮ ಏನೋ ಬರ್ತಾವನ, ಹೇಳಿದಿನಮ್ಮ ಆದ್ರೆ ಬರ್ತಾನೆ, ಇಲ್ಲಾಂದ್ರೆ ಇಲ್ಲ ಅಂತ ಹಿಂಗೆ ಮಾತಾಡ್ತಾವ್ರೆ. ಹೆಂಗೋ ತಮ್ಮ ಹಿಂದ್ಗಡೆ ಬಾಗಿಲಿಂದ ಮನೆ ಒಳಗಡೆ ಬಂದ. ಅಲ್ಲಿ ಆಂಟಿನೂ ಕೇಳ್ತಾವ್ರೆ, ಏನಪ್ಪಾ ಹಿಂದೆ ಬಾಗಿಲಿಂದ ಬರ್ತಾ ಇದೆಯಾ, ಅದು ಫಸ್ಟ್ ನಾಯಿ ಹತ್ರ ಮಾತಾಡ್ತಾ ಇದೆಯಾ ಅಂತ. ಈ ನಾಯಿದು ಒಂದು ಫ್ಲಾಶ್ ಬ್ಯಾಕ್ ಇದೆ, ಅದು ಆಮೇಲೆ ನೋಡೋಣ ಇರಿ. ನಮ್ಮ ಹೀರೋನು, ಇಲ್ಲ ಆಂಟಿ ಸುಮ್ನೆ ಅಪ್ಪ ಅಲ್ಲಿದ್ದಾರೆ, ಸುಮ್ನೆ ಏನಕ್ಕೆ, ಅದಕ್ಕೆ ಬಿಡಿ, ಹೆಂಗ್ ಬಂದ್ರೆ ಏನು ಅಂತ ಸೀದಾ ಚಿಕ್ಕಪ್ಪನ ರೂಮ್ಗೆ ಬಂದ. ಗೊಬ್ಬು ವಾಸನೆ. ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಹುಚ್ಚೆ ಊದಿದ್ಯಾ, ನೀರೇ ಹಾಕಿಲ್ವಲ್ಲ ಅಂತ ಚಿಕ್ಕಪ್ಪನಿಗೆ ಬೈತಾವನೆ. ಅದಕ್ಕೆ ಚಿಕ್ಕಪ್ಪ ಏನ್ ಹೇಳ್ತಾರೆ ಗೊತ್ತಾ, ಲವ್ ಅಲ್ಲಿರದೆ ನೀರು, ನಾನು ಉದಿದು ನೀರೇ, ನೀರಿಗೆ ಏನಕ್ಕೋ ನೀರು ಅಂತ ಚಿಕ್ಕಪ್ಪ ಹೇಳ್ತಾವ್ರೆ. ಹಂಗೆ ಸ್ವಲ್ಪ ಕಾಮಿಡಿ ಆಯ್ತು. ಹೆಂಗೋ ಅಣ್ಣ ಬಂದ, ಲವ್ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗು, ಅಲ್ಲಿ ಪೂಜೆ ಇದೆ ಹೋಗ್ಬೇಕು ಅಂತ ಹೇಳ್ತಾರೆ. ಹುಡುಗನ್ಗೆ ಪೂಜೆ ಅಂದ್ರೆ ಇಷ್ಟ ಆಗಲ್ಲ. ನಾನ್ ಬರಲ್ಲ ಹೋಗೋ ಅಂತ ಅಣ್ಣನ್ನ ಕಳಿಸ್ಬಿಡ್ತಾನೆ. ಹಂಗೆ ಈ ಕಡೆ ಒಬ್ರು ಪೂಜಾರಿನ ತೋರಿಸೋರು. ಪೂಜೆ ಎಲ್ಲ ಮುಗಿದು ಮಂಗಳಾರತಿ ಕೊಡ್ತಾವ್ರೆ. ಚಿಲ್ರೆ ಅಲ್ಲೊಬ್ಬ ಆಂಟಿ 500 ರೂಪಾಯಿ ನೋಟ್ ಹಾಕಿದ್ರು. ಎಲ್ಲರೂ 500 ರೂಪಾಯಿ ನೋಟ್ ತಗೊಂತಾರೆ. ಇನ್ನೊಬ್ಬ 10 ರೂಪಾಯಿ ಬರ್ತಾನೆ, ಎಲ್ಲರೂ 10 ರೂಪಾಯಿ ತಗೊಂಡ್ಬಿಡ್ತಾರೆ. ಪೂಜೆ ಎಲ್ಲ ಮುಗಿದೇ ಕೂತ್ಕೊಂಡಿದ್ದಾರೆ. ಏನಾದ್ರೆ ಶಿಷ್ಯ 500 ರೂಪಾಯಿ ನೋಟು ಎಲ್ಲ ಅಂತ ಕೇಳ್ತಾರೆ. ಅಣ್ಣ ಅದ್ ನಾನು ಬಂದೋಗೆ ಬಸ್ ಟಿಕೆಟ್ ಆಯ್ತು, ನಡಿ ಆ ಕಡೆ, ನಿನಗೆ ಅಸಿಸ್ಟೆಂಟ್ ಆಗಿ ಸೇರಿರೋದು ದೊಡ್ಡ ವಿಷಯ ನಿನಗೆ ಅಂತ ಅವ್ನು ಎತ್ಕೊಂಡ್ಬಿಡ್ತಾನ ಕಾಸನ. ಹಂಗೆ ಸಾಯಂಕಾಲ ಆಯ್ತು. ನಮ್ ಹೀರೋ ಅವನ್ನ ನೋಡಕ್ ಬಂದವ್ರೆ. ಅವ್ರು ಯಾರಪ್ಪ ಅಂದ್ರೆ ನಮ್ ಹೀರೋ ಫ್ರೆಂಡ್. ಏನ್ಲಾ ಅಷ್ಟ್ ಬೇಗ ಬಂದ್ಬಿಟ್ಟಿದ್ಯಾ, ಯಾಕೆ ಮಳೆ ಬೆಳೆ ಎಲ್ಲ ಇಲ್ವಾ ಬೆಂಗಳೂರಲ್ಲಿ? ಹಂಗಲ್ಲ ಏನಿಲ್ಲ ಕಣೋ, ಸ್ವಲ್ಪ ಕೆಲಸ ಆಯ್ತು, ಹಂಗೆ ಅಪ್ಪನಿಗೆ ಬೇರೆ ಬರ್ಸಡೆ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಮ್ ಹೀರೋ ಹೇಳ್ತಾವ್ರೆ. ಕಂಡಿದ್ದೀನಿ ಬಿಡಪ್ಪ ನಿನ್ನ ಅಪ್ಪನ ಮೇಲೆ ಇಟ್ಟಿರೋ ಪ್ರೀತಿನ ಅಂತ ಫ್ರೆಂಡ್ ಈ ಕಡೆ ಫ್ರೆಂಡ್ ನ ರೇಗಿಸ್ತಾವ್ರೆ. ಹಂಗೆ ಫ್ರೆಂಡ್ ಸ್ನಾನ ಮಾಡಕ್ ಕರ್ಕೊಂಡೋದ್ರು. ನಮ್ ಹೀರೋನು ಕೇಳ್ತಾರೆ, ಲವ್ ಒಂದ್ 2 ತಿಂಗಳ ಮಟ್ಟಿಗೆ ಅದನ್ನ ಕೆಲಸ ಇರೋ ಹೇಳೋ ಅಂತ. ಅಲ್ಲಿ ಯಾಕೆ ಹುಡುತ್ಯಾ, ನಮ್ ಕಸ್ಬಲ್ವಾ ಪೂಜೆ ಮಾಡೋದು, ಅಲ್ಲಿಗೆ ಬಂದ್ಬಿಡು, ಇದನ್ನ ಹೋಮ ಇರುತ್ತೆ ಕಣ, ಗಣಪತಿ ಹೋಮ ಫುಲ್ ದುಡ್ಡು, ಹೇಳೋ ಮಾತು ಕೇಳೋ ಸೇರ್ಕೊಳ್ಳೋ ಅಂತ ಹೇಳ್ತಾರೆ. ನಮ್ ಹೀರೋಗೆ ಫಸ್ಟೇ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಾನ್ ಬರಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ಆ ಕಡೆ ಹುಡುಗರೇನೋ ಕೆಟ್ಟ ಕೆಲಸ ಮಾಡ್ತಾರಂಗ ಅವ್ರೆ. ಈ ಪೂಜಾರಪ್ಪ ಕೇಳಕ್ ಹೋಯ್ತಾನೆ. ಅವ್ರು ಗೊತ್ತಲ್ಲ ಪೂಜಾರಿ ಕಂಡ್ರು ಓಡ್ಸರು ಅಂತ ಹೋಗಿದ್ದು ಪೂಜಾರಿನ ಕಡ್ಡಿಲ್ ಹೊಡೆದಿ ಆಚೆ ಓಡಿಸ್ತಾರೆ. ಮಾರನೇ ದಿನ ಫ್ರೆಂಡ್ ಫೋನ್ ಮಾಡಿದ್ರು, ಮಚ್ಚೆ ಇಲ್ಲೊಂದು ಮ್ಯೂಸಿಕ್ ಕೆಲಸ ಇದೆ ಬೇಗ ಬಾ ಅಂತ. ಇವನು ಹೋಯ್ತಾನೆ, ಒಂದು ಸಾಂಗು ಆಡಕ್ ಕೊಡ್ತಾನೆ, ಬಟ್ ಅಲ್ಲಿ ಕಾಸೇ ಕೊಡಲ್ಲ. ಲವ್ ಕಾಸು ಕೊಡಕ್ ಕೇಳು, ಕಾಸು ಕೊಡ್ತಾರ ಬಿಡ, ಫಿಲಿಮ್ ಇಟ್ಟಾಗ್ಲಿ, ಎಲ್ಲಿ ಹೋಯ್ತಾರೆ ಅಂತ ಅವ್ನ ಫ್ರೆಂಡ್ ಹೇಳಿ ಕಳಿಸ್ಬಿಡ್ತಾನೆ. ಇನ್ನ ಹುಡುಗನ್ಗೆ ಖರ್ಚಿಗೆ ಬೇರೆ ಕಾಸಿಲ್ಲ. ಸೀದಾ ಚಿಕ್ಕಪ್ಪನ ಹತ್ರ ಬಂದ. ಚಿಕ್ಕಪ್ಪ ಒಂದು 200 ರೂಪಾಯಿ ಕೊಡ್ತೀಯ ಅಂತ. ಏನೋ ಕಾಸಿಕೊಂಡು ಏನ್ ಮಾಡ್ತೀಯ ನೀನು? ಬೇಕು ಚಿಕ್ಕಪ್ಪ, ಖರ್ಚಿಗೆ ಕಾಸೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಚಿಕ್ಕಪ್ಪ ಕಾಸು ಕೊಡಲ್ಲ, ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳೋ ಅಂತ ಹೇಳ್ಬಿಡ್ತಾರೆ. ಸೀದಾ ಅಪ್ಪನ ಹತ್ರ ಬಂದ. ಅಪ್ಪ ಅಲ್ಲಿ ಫ್ರೆಂಡ್ ಹತ್ರ ಮಾತಾಡ್ತಾವ್ರೆ. ಅಪ್ಪ ಸ್ವಲ್ಪ ಕಾಸು ಬೇಕಾಗಿತ್ತು. ಎಷ್ಟು ಮಗನೇ? ಒಂದು 200 ರೂಪಾಯಿ. ಏನಕ್ಕೆ 200 ರೂಪಾಯಿ? ಅಪ್ಪ ಟೀ ಕುಡಿಬೇಕು. ಹೌದಾ, ನಿಮಿಷ ಬಂದೇರಪ್ಪ ಅಂತ ಹೇಳಿ ಒಳಗಡೆ ಹೋಯ್ತಾರೆ. ಫ್ಲಾಸ್ಕ್ ಅಲ್ಲಿ ಟೀ ತಗೊಂಡ್ಬಂದು ಕೊಡ್ತಾರೆ. ನೋಡ್ ಮಗನೇ, ಇದರಲ್ಲಿ 3 ಟೀ ಇದೆ, ಆರಾಮಾಗಿ ಆಚೆ ಹೋಗ್ಬಿಟ್ಟು ಕುಡ್ಕೊಂಬ ಅಂತ. ಇನ್ನ ಖರ್ಚಿಗೆ ಕಾಸಿಲ್ಲ, ಏನಾರು ಕೆಲಸ ಮಾಡ್ಲೇಬೇಕಲ್ಲ. ತಿರ್ಗಾ ಫ್ರೆಂಡ್ ಹತ್ರ ಹೋದ. ಮಚ್ಚೆ ನಾನು ಬರ್ತೀನಿ ಕಣೋ ಅಂತ. ಇನ್ನ ಹುಡುಗ ಜನವರ ಹಾಕೊಂಡು ಪೂಜೆಗೆ ಇಳ್ದ. ಎಲ್ಲ ಕಡೆ ಗಣಪತಿ ಹೋಮ ಅದು ಇದು ಅಂತ ಎಲ್ಲ ಪೂಜೆಗಳು ಮಾಡ್ತಾರೆ. ಭೂಮಿ ಪೂಜೆ, JCB ಮೇಲ್ ಪೂಜೆ, ಎಂತೆಂತ ಪೂಜೆಗಳು ಮಾಡ್ತಾರೋ. ಹೆಂಗೋ ಸ್ವಲ್ಪ ದುಡ್ಡುನು ಸಿಕ್ತು ಹುಡುಗರಿಗೆ. ನಮ್ ಹೀರೋಗೆ ಒಂದಿನ ಹಂಗೆ ಒಂದು ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಂದವ್ರೆ. ಪೂಜೆ ಮಾಡ್ತಾವ್ರೆ. ಅಲ್ಲವ ಬಂದು ಸರ್ ಟಿಫನ್ ಮಾಡ್ಕೊಂಡು ಹೇಳ್ತಾರೆ. ನಮ್ ಹೀರೋನು, ಲವ್ ಮನೇಲಿ ಹೋಗಿ ಮಾಡೋಣ ಕಣೋ. ಮನೇಲಿ ಏನೋ ಬರೀ ಮೊಸರನ್ನ ಇರುತ್ತೆ, ಇಲ್ಲಿ ಬಾರೋ ದೋಸೆ ಗೀಸೆಲ್ಲ ಇರುತ್ತೆ ಅಂತ ಹಿಂಗ್ ಬರ್ತಾರೆ. ಅಲ್ಲೊಬ್ಬ ಕಾರ್ಪೆಂಟ್ರು ಒಂದು ಜುಗಲೆ ಮಾಡಿರ್ತಾನೆ. ಅವ್ರ ಹೆಂಗೋ ಈ ಪೂಜಾರಪ್ಪನ ಫ್ರೆಂಡ್. ಪೂಜಾರಪ್ಪ ಕೇಳ್ತಾವನೆ, ಏನ್ ಮಚಾ ಜುಗಲೆಲ್ಲ ಮಾಡಿದ್ಯಾ, ಫುಲ್ಲು ಸ್ಟ್ರಾಂಗ್ ಆಗಿರುತ್ತಾ ಅಂತ. ಮಚಾ ನಮ್ ಕೆಲ್ಸದ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಲ್ಲ ಮಚಾ, ಆನೆ ಕೂತ್ಕೊಂಡ್ರು ಏನಾಗಲ್ಲ ಅಂತ ಹೇಳ್ತಾರೆ. ಪಕ್ಕದ ಓನರ್ನು, ಏನೋ ಆನೆನಾ ನಾವು ಕೂತ್ಕೊಂಡ್ರೇನೋ ಇರುತ್ತೋ ಇಲ್ವೋ ಅಂತ ಕೇಳ್ತಾರೆ. ಸರ್ ಕೂತ್ಕೊಂಡು ನೋಡಿ ಸರ್ ಬೇಕಾರೆ ಅಂತೇಳಿ ಪೂಜಾರಪ್ಪ ಕೆಲವು ಮಕ್ಕಳು ಅಕ್ಕದಿರೆಲ್ಲ ಕುತ್ಕೋತಾರೆ. ಅಲ್ಲೊಬ್ಬ ಹುಡುಗ ನಿಂತ್ಕೊಂಡಿರ್ತಾನೆ. ಪೂಜಾರಪ್ಪ ನೀನ್ ಯಾಕೆ ನಿಂತ್ಕೊಂಡಿದ್ಯಾ, ನನ್ನ ಫ್ರೆಂಡ್ ಮಾಡಿರೋ ಚೇರು ಬಂದು ಕುತ್ಕೋ ಬಾರೋ ಅಂತ ಹೇಳಿ ಕುತ್ಕೊಂತಾರೆ. ನೋಡಿದ್ರೆ ಚೂಗ
ಮೂಗಲೆ ಮುರಿದು ಆ ಹುಡುಗ ಪೂಜಾರಪ್ಪನ್ ತಲೆ ಮೇಲೆ ಬಿದ್ದು ಬಿಡ್ತಾನೆ. ಪೂಜಾರಪ್ಪನ್ ತಲೆ ಕಟ್ ಹಾಕ್ಬಿಟ್ರು, ಯಾಕಂದ್ರೆ ಕತ್ತು ಮೂಳೆ ಮುರಿದೋಯ್ತು. ಫ್ರೆಂಡ್ ನೋಡಕ್ ಬಂದವನೇ, ಅಯ್ಯೋ ಏನೋ ಮಚ್ಚ ಏನೋ ಮಾಡೋದು ಇವಾಗ ಅಂತ. ಅಮ್ಮ ಸ್ವಲ್ಪ ಆಚೆ ಹೋಗು, ನನ್ನ ಫ್ರೆಂಡ್ ಹತ್ರ ನಾನು ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳ್ತಾನೆ. ಅಮ್ಮನು ಡಾಕ್ಟ್ರು ಆಚೆ ಹೋದ್ರು. ಮಚ್ಚ ಇನ್ಮೇಲೆ ಪೂಜೆ ನೀನೇ ಮಾಡೋ, ಯಾಕಂದ್ರೆ ನನ್ನ ಕೈಲಿ ಪೂಜೆ ಮಾಡಕ್ಕಾಗಲ್ಲ, ಬೇಕಾದ್ರೆ 50-50 ತಗೊಳ್ಳೋಣಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಏನ ಪೂಜೆ ಮಾಡೋದು ನಾನು, ಆಚೆ ಕಡೆ ಅಲಿಯೋದು ನಾನು, ನಿನಗೆ 50-50ನಾ ಮಚ್ಚ, ಆರ್ಡರ್ ಹಿಡಿದು ಕೊಡೋಣ ಅಂತ ಏನೋ. ಸರಿ ಒಂದು 30-40 ಒಂದು 60-90 ಎಷ್ಟೋ ಕೊಡೋ, ಆರ್ಡರ್ ಹಿಡಿದು ಕೊಡ್ತೀನಿ ಅಂತೇಳಿ ಇವಾಗ ನಮ್ಮ ಹೀರೋನೇ ಡೈರೆಕ್ಟ್ ಆಗಿ ಬಿಡ್ತಾರೆ ಪೂಜೆ ಮಾಡಕ್ಕೆ. ಒಬ್ಬ ಹುಡುಗ ಅಸಿಸ್ಟೆಂಟ್ ಅವನೇ, ಎಲ್ಲಾ ಕಡೆ ಪೂಜೆ ಮಾಡ್ತಾರೆ. ಈ ಕಡೆ ಅಪ್ಪನಿಗೂ ಖುಷಿನೇ, ಯಾಕಂದ್ರೆ ಅಪ್ಪ ಹೇಳ್ತಾರೆ ಮಗನೇ ನಾವು ಪೂಜೆ ಮಾಡ್ಬೇಕು ಅಂತ. ಬಟ್ ಮಗನೇ ಇದೆಲ್ಲ ಬೇಡ ಅಂತ ಮ್ಯೂಸಿಷಿಯನ್ ಆಗೋಣ ಅಂತ ಹೋಗಿರ್ತಾನೆ ಮ್ಯೂಸಿಕ್ ಕಲ್ತ್ಕೊಳ್ಳಕ್ಕೆ. ಹಿಂಗೆ ಪೂಜೆ ಮಾಡ್ತಾ ಮಾಡ್ತಾ ಫ್ರೆಂಡ್ ಫೋನ್ ಮಾಡಿದಾನೆ, ಮಚ್ಚ ಒಂದ್ ಕಡೆ ದೆವ್ವ ಓಡಿಸ್ಬೇಕಂತೆ. ಅವಯ್ಯ 1 ಲಕ್ಷ ರೂಪಾಯಿ ಗಂಟ ಕೊಡ್ತೀನಿ ಅಂತ ಹೇಳ್ತಾನೆ ಕಣೋ. ನೀನಾಗ ಟ್ರೈ ಮಾಡಬಾರ್ದು. ನಮ್ಮ ಹೀರೋನು, ಲವ್ ನಂಗೆ ದೆವ್ವ ಓಡ್ಸಕ್ ಬರಲ್ಲ ಕಣ ಮಚ್ಚ, ಹೆಂಗೋ ನಾನು ದೆವ್ವ ಓಡಿಸ್ಲಿ, ಅದೆಲ್ಲ ಏನಿಲ್ಲ ಕಣ. ಮಾಮೂಲಿ ಹೋಮದಲ್ಲಿ ಫಸ್ಟ್ ಹೂವು ಹಾಕ್ಬಿಟ್ಟು ಆಮೇಲೆ ಬೆಂಕಿ ಅಂಟಿಸ್ತಾರೆ. ಇಲ್ಲೇನಿಲ್ಲ ಮಚ್ಚ, ಉಲ್ಟಾ ಮಾಡ್ಬಿಡು ಅಷ್ಟೇನೆ, ಬೆಂಕಿ ಹಚ್ಬಿಟ್ಟು ಅದ್ರ ಮೇಲೆ ಹೂವು ಹಾಕ್ಬಿಡು, ಅದೇ ದೆವ್ವದ ಪೂಜೆ. ಏನಾದ್ರು ಎಲ್ಲ ಹೇಳ್ಕೊಡ್ಬೇಕ ನಿನಗೆ, ಹೋಗು ಅಂತ ಆಟೋಲಿ ಆ ಮನೆಗೆ ನಮ್ಮ ಹೀರೋನ ಕಳಿಸ್ತಾರೆ. ಆಟೋ ಡ್ರೈವರು ಕೇಳ್ತಾನೆ, ಏನಣ್ಣ ಪೂಜೆ ಸಾಮಾನು ಡಿಫ್ರೆಂಟ್ ಆಗಿದೆಯಲ್ಲ, ಏನ್ ಸಮಾಚಾರ ಇವತ್ತು ಅಂತ. ಏನಿಲ್ಲ ಕಣ, ದೆವ್ವ ಓಡಿಸ್ಬೇಕಂತೆ. ಏನೋ ದೆವ್ವನ ಅಂತ ಅವನು ಲಿಫ್ಟ್ ತರದೇನ ಓಡೋಗ್ಬಿಡ್ತಾನೆ. ಸರಿ ಇವರು ಬಂದ್ರು, ಬಾಪ ನಾನು ಡ್ರೈವರ್ನ ಕಳಿಸ್ತೀನಿ, ಎಲ್ಲ ಎತ್ತಿಕ್ತಾನೆ ಅಂತೇಳಿ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡ್ರು. ಒಬ್ಬ ಹುಡುಗನಿಗೆ ದೆವ್ವ ಮಿಟ್ಕೊಂಡಿದೆ, ಅದನ್ನ ಓಡಿಸ್ಬೇಕಷ್ಟೇ. ಅಲ್ಲೊಂದು ಗಿಟಾರ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ಕೇಳ್ತಾರೆ ನಮ್ಮ ಹೀರೋ, ಸರ್ ಗಿಟಾರ್ ಯಾರ್ದು? ನನ್ನ ಮಗಂದೇಪ್ಪ, ಏನಾಯ್ತಾ ಗೊತ್ತಿಲ್ಲ, ನನಗೆ ದೆವ್ವದ ಮೇಲೆ ನಂಬಿಕೆ ಇಲ್ಲ, ಡಾಕ್ಟರ್ ತೋರಿಸ್ದೆ, ಡಾಕ್ಟರ್ ಮಾತ್ರ ಕೊಡ್ತಾ ಇದ್ರು, ನನ್ನ ಎಂದಿನೇ ಇದರ ಹೋಮ ಮಾಡ್ಸೋಣ ಸರೋಗುತ್ತೆ ಮಗನಿಗೆ ಅಂತ ಹೇಳ್ತಾ ಇದ್ರು. ಸರಿ ಸರ್ ಮಗನ ಕರೀರಿ ಅಂತ ಹೇಳ್ತಾರೆ. ಮಗನು ಬಂದ, ಜೊತೆಯಲ್ಲಿ ಕುತ್ಕೊಂಡ. ಬಟ್ ಮಗ ಮುಖಾನೇ ನೋಡ್ತಾ ಇಲ್ಲ. ಇವರು ಕಣ್ ಮುಚ್ಕೊಂಡು ಮಂತ್ರ ಗಿಂತ್ರಲ್ಲ ಹೇಳ್ತಾವ್ರೆ. ಹುಡುಗ ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಹೋಗಲ್ಲಿ ಬ್ರೆಡ್ ತಿಂತಾವ್ರಿ. ಅಮ್ಮನು ಫುಲ್ ಖುಷಿ. ಈ ವಿಷಯನ ನಮ್ಮ ಹೀರೋ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ. ಲವ್ ಅವ್ನಿಗೆ ದೆವ್ವ ಹಿಡಿದು 4-5 ತಿಂಗಳಾಯ್ತಂತೆ ಕಣ, ಬಟ್ ನಾನೇನು ಮಾಡೇ ಇಲ್ವಲ್ಲ, ಹೆಂಗೋ ಓಡಿದ ದೆವ್ವ ಅಂತ ಕೇಳ್ತಾನೆ. ಅದಕ್ಕೆ ಫ್ರೆಂಡ್ ಮಚ್ಚ ಎಲ್ಲ ನನ್ನಿಂದಾನೆ ಕಣ, ನಾನು ಹೇಳದ್ನಲ್ಲ ಪೂಜೆ ಉಲ್ಟಾ ಮಾಡಿದ್ರೆ ದೆವ್ವ ಓಡೋಗುತ್ತೆ ಅಂತ, ಅದರಿಂದಾನೆ, ನಿನ್ಗೇನು ಗೊತ್ತಾಗಲ್ಲ ಬಿಡು ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಡ್ರೈವರು ಫೋನ್ ಮಾಡ್ದ, ಸರ್ ಆ ಪೂಜೆಗೆ ತಗಡು ಕೇಳಿರಲ್ಲ, ಯಾವ ತಗಡ್ಬೇಕು, ಯಾವ ಚಿಕ್ಕದಿದೆಯೋ ಚೀಪ್ ರೇಟ್ ಇದೆಯಾ ತಗೊಂಬಪ್ಪ ಅಂತ ಹೀರೋ ಹೇಳ್ತಾರೆ. ಅದಕ್ಕೆ ಡ್ರೈವರ್ನು, ಏನು ಡಿಪಿಯಲ್ಲಿ ಫೋಟೋ ಚೇಂಜ್ ಮಾಡ್ಕೊಂಡಿರಲ್ಲ, ಯಾರೋ ಚೈನಾದವ್ನು ಹಾಕಿದಾರ ಫೋಟೋ ಅಂತ ಕೇಳ್ತಾರೆ. ಏನೋ ಚೈನಾದವ್ನ ಅಂತ ಇವರು ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಯಾವುದೋ ಸಿಂಗರ್ ಅವ್ನ ಫೋಟೋ ಡಿಪಿಯಲ್ಲಿ ಇದೆ, ಇದು ನಾನು ಚೇಂಜ್ ಮಾಡಿಲ್ವಲ್ಲ ಅಂತ ಹೀರೋಗೆ ಒಂಥರ ಶಾಕ್. ಹಂಗೆ ಒಂದ್ ಕಡೆ ಮನೆಗೆ ಹೋದ್ರು, ಪೂಜೆನೂ ಮಾಡಿದ್ರು, ದರ್ಶನ ತಗೊಂಡು ಹಿಂಗ್ ಆಚೆ ಬರ್ತಾವ್ರೆ. ಅಲ್ಲಿಗೊಬ್ಬ ಬಂದ. ಇವನ್ ಯಾರಪ್ಪ ಅಂದ್ರೆ ಅದೇ ಸ್ಟಾರ್ಟಿಂಗ್ ಸೀನಲ್ಲಿ ನಮ್ಮ ಹೀರೋ ಅವ್ರ ಫ್ರೆಂಡ್ಗೆ ಅಸಿಸ್ಟೆಂಟ್ ಆಗಿದ್ನಲ್ಲ ಅವನು. ಏನ ಇವಾಗ ನೀನಂತೆ ಪೂಜಾರಿ, ನಿಂದ ದೇವ್ರ ಮೇಲೆ ನಂಬಿಕೆ ಇಲ್ವಲ್ಲ, ನೀನ್ ಹೆಂಗ್ ಪೂಜಾರಿ ಅದೇ ನೋಡಪ್ಪ, ನನಗೂ ಏನು ಮಾಡಕ್ ಕೆಲಸ ಇಲ್ಲ, ನೆಕ್ಸ್ಟ್ ಪೂಜೆ ಮಾಡ್ತೀಯಲ್ಲ ದುಡ್ಡು ಜಾಸ್ತಿ ತಗೋ, ನನಗೂ ಅದರಲ್ಲಿ ಪಾಲ್ ಬಂದ್ಬಿಡ್ಬೇಕು, ಹುಷಾರಾಗಿರೋ ಅಂತ ಹಿಂಗ್ ಬೈಕ್ ತಗೊಂಡು ಹೋಯ್ತಾನೆ. ಸೀದಾ ಒಂದು ಅಂಗಡಿಗೆ ಗುದ್ದು ಬಿಡ್ತಾನೆ. ನಮ್ಮ ಹೀರೋನು ಬಂದು ನೋಡ್ತಾರೆ. ಡ್ರೈವರು ಮುಖ ನೋಡ್ಬಿಟ್ಟು, ಸರ್ ನಾನೇನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಸರ್, ನನಗೂ ಈ ತರ ಶಾಪ ಗೀಪ ಕೊಟ್ಬಿಡಿರಾ ಅಂತ ಹೇಳ್ತಾರೆ. ನಮ್ಮ ಹೀರೋಗೆ ಏನು ಅರ್ಥ ಆಗ್ತಾ ಇಲ್ಲ, ಏನಪ್ಪ ಆಯ್ತಿಲ್ಲಿ ಅಂತ. ಮಾರನೇ ದಿನ ಒಬ್ಬ ಡೆಲಿವರಿ ಬಾಯಿ ಮನೆಗೆ ಬಂದ. ಮೇಡಮ್ ಅವರು ಒಬ್ರು ಒಂದು ಚುಡಿದಾರ ಆರ್ಡರ್ ಮಾಡಿದ್ದಾರೆ, ಅವ್ರನ್ನ ಕಳಿಸ್ತೀರಾ ಅಂತ ಕೇಳ್ತಾರೆ. ಏನು ಮೇಡಮ್ ಯಾರಿಲ್ವಲ್ಲಪ್ಪ, ಮೇಡಮ್ ಮೊಬೈಲ್ ನಂಬರ್ ನೋಡಿ ಮೇಡಮ್ ಅಂತ ಮೊಬೈಲ್ ನಂಬರ್ ತೋರಿಸ್ತಾರೆ. ನೋಡಿದ್ರೆ ಅದು ನಮ್ಮ ಹೀರೋ ನಂಬರ್. ಇದೇನಪ್ಪ ಹೀರೋ ಚುಡಿದಾರ ಹಂಗೆ ಬುಕ್ ಮಾಡ್ತಾನೆ. ಹೀರೋನು ಬಂದ, ನಂದಲ್ಲ ಯಾವ್ದು ಅಂತ ಹೇಳ್ತಾನೆ. ಸರ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಹೌದು. ಫೋನ್ ನಂಬರ್ ಕರೆಕ್ಟ್ ಆಗಿದ್ಯಾ? ಹೌದು. ನಿಮ್ ಕ್ರೆಡಿಟ್ ಕಾರ್ಡ್ ಕೂಡ ಹಾಕಿದಿರ ಅದರಲ್ಲಿ? ಹೂನಯ್ಯ ಹೌದು ಅಂತ ಚೆಕ್ ಮಾಡಿ ನೋಡ್ತಾರೆ ನಮ್ಮ ಹೀರೋ. ಮನೆಗೆ ಹೋಗ್ಬಿಟ್ಟು ಆ ಫೋನಲ್ಲಿರೋ ಆಪ್ ಎಲ್ಲ ಡಿಲೀಟ್ ಮಾಡ್ತಾವ್ರೆ. ಈ ಆಪ್ ಎಲ್ಲ ನಾನು ಡೌನ್ಲೋಡೇ ಮಾಡಿಲ್ವಲ್ಲ, ಹೆಂಗೆ ಆಪ್ ನನ್ಗೆ ಬಂತು ಅಂತ. ಈ ಕಡೆ ಚಿಕ್ಕಪ್ಪನು, ಏನೋ ಯಾವಾಗ ನೋಡಿದ್ರು ಫೋನಲ್ಲೇ ನೋಡ್ತಾ ಇದೆಯಾ, ಏನು ಸಮಾಚಾರ, ಲೈನ್ ಗೀನ್ ಆಗ್ತಾ ಇದೆಯಾ ಅಂತ ಕೇಳ್ತಾವ್ರೆ. ಅದೆಲ್ಲ ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ಇರಿನಂತ ಚಿಕ್ಕಪ್ಪನ ಸಮಾಧಾನ ಮಾಡ್ತಾರೆ ನಮ್ಮ ಹೀರೋ. ಹಂಗೆ ನೈಟು ಮಲ್ಕೊಂಡಿದ್ದಾರೆ. ಇದಕ್ಕಿದಂಗೆ ಫೋನ್ ಬುರ್ರ ಅಂತ ಏನಪ್ಪ ಅಂತ ನೋಡಿದ್ರೆ ಫೋನ್ ಇಲ್ಲ ಅಲ್ಲಿ. ಹಂಗೆ ಎದೊಳ್ತಾರೆ, ಮುಂದೆ ಹುಡುಗಿ ಆ ಫೋನ್ ನೋಡ್ಕೊಂಡು ಕುತ್ಕೊಂಡಿರೋದ. ಇವರು ಶಾಕ್ ಆಗ್ಬಿಡ್ತಾರೆ, ಯಾರಮ್ಮ ನೀನು ಅಂತ. ಐ ತಲೆ ಕೆಡ್ಸ್ಕೊಂಬೇಡ, ಭಯನೂ ಬಿಡ್ಬೇಡ, ನಾನು ನಿನಗೇನು ಮಾಡಲ್ಲ, ಓಕೆ ಟೆನ್ಷನ್ ಮಾಡ್ಕೊಂಬೇಡ, ನಾನು ನಾಳೆ ಸಿಗ್ತೀನಿ ಅಂತ ಹುಡುಗಿ ಹಂಗೆ ಮಾಯ ಆಗ್ಬಿಡದ. ಇವನು ಬೆಳಗ್ಗೆ ಎದ್ದ ವಾಸನೆ ಯಾಕಪ್ಪ ಅಂದ್ರೆ ಬಂದು ನೈಟು ಚಿಕ್ಕಪ್ಪನ ರೂಮಲ್ಲಿ ಮಲಗವನೆ. ಏನೋ ಇಷ್ಟ ದಿವಸ ನನ್ನ ರೂಮ್ ಬರ್ದೇರೋನೋ, ಇವತ್ತು ಬಂದು ನನ್ನ ರೂಮಲ್ಲಿ ಮಲ್ಕೊಂಡಿದ್ಯಾ, ಚಿಕ್ಕಪ್ಪನ ಮೇಲೆ ಅಷ್ಟೊಂದು ಆಸೆನಪ್ಪ ನಿನಗೆ ರಾಜ ಅಂತ ಕೇಳ್ತಾವ್ರೆ. ಆಸೆ ಏನಿಲ್ಲ, ಏನೋ ಒಂದು ಕನ್ಸ್ಕೊಂಡೆ ಚೆನ್ನಾಗಿರಲಿಲ್ಲ, ಅದಕ್ಕೆ ಎದ್ದು ಬಂದು ಇಲ್ಲಿ ಮಲ್ಕೊಂಡೆ. ಏನೋ ಕನ್ಸ್ ಬಂತ, ಕನ್ಸಲ್ಲಿ ಯಾರ ಬಂದಿದ್ದು ಅಂತ ಚಿಕ್ಕಪ್ಪ ಕೇಳ್ತಾವ್ರೆ. ಯಾವ್ದೋ ಹುಡುಗಿ, ಏನೋ ಹುಡುಗಿ ನನ್ನ ಕನ್ಸಲ್ಲೇ ಬಂದ್ರೆ ಇದ್ರಿಗೂ ನಿನ್ ಕನ್ಸಲ್ಲಿ ಹೆಂಗೋ ಬಂದ್ಲು ಅಂತ ತಾತಪ್ಪನಿಗೆ. ಇರೋ ಇಬ್ರು ರೂಮ್ ಚೇಂಜ್ ಮಾಡ್ಕೊಂಡೋಣ, ಕನ್ಸಲ್ಲಿ ಹುಡುಗಿ ಬರ್ಲಿ ಅಂತ ತಾತಪ್ಪ ಹಾಗೆ ಗುಣಿಕೊಂಡು ಹೋಯ್ತಾ ಅವನೇ. ಹೀರೋ ತಿರುಗಡೆ ಹಿಂದ್ಗಡೆನೆ ಕೂತೋಳ ಹುಡುಗಿ. ಹಂಗೆ ತಿರ್ಗಾ ಶಾಕು. ಆ ಹುಡುಗಿ ಶಾಕ್ ಆಗ್ಬೇಡ, ಏನ್ ಹಿಂಗ್ ಶಾಕ್ ಆಗ್ತಾ ಯಾವ್ದಿನ, ನಾನು ಏನಾದ್ರು ನಿನ್ನ ಮಾಡದ್ನ, ನಿನ್ಗೇನೋ ತೊಂದರೆ ಕೊಟ್ನ, ಮತ್ತೆ ಯಾಕೆ ನೋಡಿ ಭಯ ಬೀಳ್ತಾ ಇದೆಯಾ, ಒಂದ್ ನಿಮಿಷ ಇರೋ, ಒಂದು ಮ್ಯಾಜಿಕ್ ಮಾಡ್ತೀನಿ ಅಂತೇಳಿ ಹಿಂಗ್ ಚಿಟಿಕೆ ಹೊಡಿತಾಳೆ. ಅಲ್ಲಿ ಲೈಟ್ ಆಫ್ ಆಗ್ಬಿಡ್ತಾರೆ. ಇವಾಗ ಏನು ನಾನು ಯಾರಂತ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ ನಿನಗೆ? ನನಗೆ ಗೊತ್ತಿರಂಗ್ ನಾನು ದೆವ್ವ ಇರ್ಬೋದಾ, ಅದೇ ಗೋಸ್ಟು ಅಂತ ಹೇಳಿದ ತಕ್ಷಣ ಹೀರೋಗೆ ಸಖತ್ತು ಭಯ ಆಗುತ್ತೆ. ಇನ್ನೇನು ಎದ್ದಿ ವಿಧಿ ಓಡ್ತಾವನೆ ರೂಮ್ ಒಳಿಗೆ. ಮಾರನೇ ದಿನ ಒಂದು ಡಾಕ್ಟರ್ ನೋಡಕ್ಕೆ ಹೋದ. ಸರ್ ಈ ತರ ಒಂದ್ ಮನೆಗೆ ಹೋಗಿದೆ, ಅಲ್ಲಿ ದೆವ್ವ ಓಡಿದೆ ಸರ್, ಹುಡುಗ ಸರೋದ ಅದೇ ತರ ನನಗೂ ಆಗ್ತಾ ಇದೆ ಸರ್, ಪ್ಲೀಸ್ ಸರ್ ಅವ್ರ ಅಪ್ಪ ನಿಮ್ಮ ಹೆಸರೇ ಹೇಳಿದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದೆ ಅಂತ, ನನಗೂ ಆ ಮಾತ್ರೆ ಕೊಡಿ ಸರ್ ಅಂತ ಕೇಳ್ತಾರೆ. ಏನಪ್ಪಾ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ವಲ್ಲ, ನೀನ್ ಹೆಂಗ್ ಪೂಜಾರಿ ಇದೆ ಅಂತ ಕೇಳ್ತಾರೆ. ಅದೊಂದು ದೊಡ್ಡ ಕತೆ ಸರ್, ಪ್ಲೀಸ್ ಸರ್ ಮಾತ್ರೆ ಕೊಡಿ ಅಂತ ಹೇಳ್ತಾರೆ. ಎಲ್ಲ ನಂಬಿಕೆ ಇಡ್ಬೇಕಣ್ಣ, ನಂಬಿಕೆನೇ ಜೀವನ ಅಂತ ಡಾಕ್ಟರ್ ಅಪ್ಪ ಸಮಾಧಾನ ಮಾಡ್ತಾ ಅವ್ರೆ. ಸರಿ ಮಾತ್ರೆ ಕೊಡ್ತೀನಿ, ಹಾಕೊಂಡು ಮಲಿಗೋ, ಇನ್ಯಾವ್ದು ಕನಸು ಬರಲ್ಲ ದೇವನೂ ಬರಲ್ಲ ಅಂತ ಡಾಕ್ಟರ್ ಅಪ್ಪ ಹೇಳ್ತಾರೆ. ಹುಡುಗ ಯೋಚನೆ ಮಾಡಿ ಒಂದು ಮಾತ್ರೆ ಹಾಕೋತಾನೆ. ಹಾಕೊಂಡು ನಿಮ್ದೇ ಮಲಗೊಂಡು ಅಂದ್ರೆ ಇದಕ್ಕಿದ್ದಂಗೆ ನೈಟಲ್ಲಿ ನೋಡಿದ್ರೆ ಫೋನ್ ಇಲ್ಲ. ಏನಪ್ಪಾ ಹೋಯ್ತು ಫೋನ್ ಅಂತ ಹಂಗೆ ಆಚೆ ಬತಾನೆ. ನೋಡಿದ್ರೆ ಹುಡುಗಿ ಜೋಗಲಲ್ಲಿ ಕುತ್ಕೊಂಡಿದೆ. ಆ ಹುಡುಗಿ ಏನ್ ಹೇಳ್ತಿದೆ ಗೊತ್ತಾ, ಎದ್ರೆ ಭಯ ಬೀಳ್ತೀಯಾ, ಅದಕ್ಕೆ ಬಂದಿಲ್ಲಿ ಕುತ್ಕೊಂಡಿದ್ದೀನಿ
ಇದ್ದೀನಿ, ನನ್ನೇನ ಡಿಸ್ಟರ್ಬ್ ಮಾಡಲ್ಲ, ಕೂಲ್ ಆಗಿರೋ ಓಕೆ ಅಂತ ಆ ಹುಡುಗಿ ಹಿಂಗೆ ಮಾತಾಡ್ತಾ ಇದೆ. ಟಕ್ ಅಂತ ಅಂಕಲ್ ಬಂದ್ರು. ಯಾಕೋ ಒಬ್ಬನೇ ನಿಂತ್ಕೊಂಡಿದ್ಯಾ, ಏನೋ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಏನಿಲ್ಲ ಚಿಕ್ಕಪ್ಪ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತ ಹುಡುಗ ಹೇಳ್ತಾನೆ. ಸರಿ ಸರಿ ಹೋಗ್ ಮಲ್ಕೋ ಅಂತೇಳಿ ತಾತಪ್ಪನ ರೂಮ್ ಒಡೆ ಹೋಯ್ತಾರೆ. ಆ ಹುಡುಗಿನೂ ಹೇಳ್ತಾವಳೆ, ತಲೆ ಕೆಡ್ಸ್ಕೊಂಬೇಡ, ನಾನು ತಾತನ ಕಣ್ಣಿಗೆ ಕಾಣಿಸಲ್ಲ, ನಿನ್ ಕಣ್ಣಿಗೆ ಮಾತ್ರನೇ ಕಾಣಿಸೋದು. ಇನ್ನೊಂದು ವಿಷಯನಪ್ಪ, ಬೆಳಿಗ್ಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದೆ, ಅದು ನಾನು ವೈಟ್ ಕಲರ್ ಆರ್ಡರ್ ಮಾಡಿದ್ದು, ನೋಡಿರೋದು ಪಿಂಕ್ ಕಲರ್ ಬಂದ್ಬಿಟ್ಟೈತೆ, ಆ ಕಲರ್ ಬೇಡ, ಎಕ್ಸ್ಚೇಂಜ್ ಹಾಕ್ಬಿಡು ಓಕೆ, ಮಿಸ್ ಮಾಡ್ಬೇಡಪ್ಪ, ಹೋಗಿ ಮಲಿಕೋ ಅಂತ ಹೇಳ್ತಾರೆ. ಅವ್ರು ಹೋಗು ಅಂತ ಇಳಿಯ ತಡ ಇವನು ಓಡೆ ಹೋಗಿ ಡಮ್ ಅಂತ ಡೋರ್ ಹಾಕೊಂಡ. ಮಾರನೇ ದಿನ ಬೆಳಗ್ಗೆ ಫ್ರೆಂಡು ಮನೆಗೆ ಬಂದ. ಏನಕ್ಕಪ್ಪ ಅಂದ್ರೆ ಅದೇ ನಮ್ಮ ಹೀರೋ ಒಂದು ಹೋಮ ಮಾಡಿ ಹುಡುಗನ್ ದೇವನ ಓಡಿಸಿರಲ್ಲ, ಅದೇ ತರ ಫ್ರೆಂಡು ಇವನಿಗೆ ಹೋಮ ಮಾಡ್ಲಿ ಅಂತ. ಹೋಮ ಎಲ್ಲ ಮುಗಿದು ಮಜಾ ಸೂಪರ್ ಆಗಿ ಮಂತ್ರಾಳಿದೀನಿ ಕಣೋ, 2-3 ಎಕ್ಸ್ಟ್ರಾ ಫಿಟ್ಟಿಂಗು ಹಾಕಿದ್ದೀನಿ ಅದರಲ್ಲಿ. ಹೆಂಗು ಆ ಹುಡುಗಿ ಹೊಂಟೆ ತಾಳ್ಬಿಡು, ಅವಳ ಮುಖ ನೋಡಿದ್ಯಾ ಐಟಮ್ ಇದ್ದಂಗೆ ಅವಳಂತ ಅವಳು ಅಂತ ಹೇಳ್ಬಿಟ್ಟು ಹೋಯ್ತಾನೆ. ಟಕ್ ಅಂತ ಹುಡುಗಿ ನೋಡಿದ್ರೆ ಹಿಂದ್ಗಡೆನೇ ಇದೆ. ಹುಡುಗಿ ಅವನ್ನ ಬೈತಾ ಇದೆ, ಏನ್ ನನ್ನ ಐಟಮ್ ಗಿಟಮ್ ಅಂತಾನೆ, ಯಾಕೆ ಬೇಕು ಅವನಿಗೆ ಬೋಡ್ಗುಂಡನಿಗೆ ಅಂತ. ಈ ಕಡೆ ದೇವಾನು ಬೈತಾ ಇದೆ. ಇವನು ನನ್ನ ಬಿಟ್ಬಿಡಮ್ಮ ಅಂತ ಹಿಂಗೆ ಆಚೆ ಓಡ್ತಾನೆ. ಟಕ್ ಅಂತ ಹುಡುಗಿ ಡೋರ್ ಲಾಕ್ ಮಾಡಿಸ್ತಲೆ. ಏನು ಆಚೆ ಓಡ ಅನ್ಕೊಂಡಿದ್ಯಾ, ನಾನು ನೋಡಿದ್ರೆ ಯಾಕೋ ಅಷ್ಟೊಂದು ಭಯ ಬೀಳ್ತಾ ಇದೆಯಾ, ನಾನೇನು ಅಷ್ಟು ಅಸಹ್ಯವಾಗಿದ್ದೀನ, ನಿನಗೇನೋ ಟಾರ್ಚರ್ ಮಾಡ್ದ, ನಿನಗೇನೋ ಮಾಡ್ದ ನಾನು, ಯಾಕೋ ನೋಡಿ ಭಯ ಬೀಳ್ತಾ ಇದೆಯಾ ಅಂತ ಆ ದೆವ್ವ ಕೇಳ್ತಾ ಇದೆ. ಇವನು ಬೇ ಅಂತ ಆ ದೆವ್ವದ ಮುಖ ನೋಡ್ತಾವನೆ. ಆ ದೆವ್ವ ಓ ಜೀಸಸ್ ಇವನಿಗೆ ನಾನು ಹೆಂಗೆ ಹೇಳಿ ಅಂತ ಆ ದೆವ್ವದ ಹುಡುಗಿ ಹೇಳ್ತಾ ಇದೆ. ಇರೋನು ಏನೋ ಜೀಸಸ್ ಅಂತ ಮಾರನೇ ದಿನನೇ ಶಿಲ್ವೆ ಅಂಗಡಿಗೆ ಹೋದ. ಅಲ್ಲೋ ಕೇಳ್ತಾನೆ, ಸರ್ ಪವರ್ಫುಲ್ ಶಿಲ್ವೆ ಕೊಡಿ ಸರ್, ನೋಡಿದ ತಕ್ಷಣ ದೆವ್ವಲ್ಲ ಎದ್ದು ಬಿದ್ದು ಓಡ್ತಾ ಇರಬೇಕು ಅಂತ. ಅಯ್ಯಮ್ಮನೋ ನೀವು ಯಾವ ಜಾತಿ ಅಂತ ಕೇಳ್ತಾ ಇರುತ್ತೆ. ನನಗೆ ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ಇವನು ಹಿಂದೂ ಅಲ್ವಾ, ಇವನಿಗೆ ಹೆಂಗ್ ಗೊತ್ತಾಗುತ್ತೆ. ಹಿಂಗೆ ಕೇಳ್ತಾವನೆ. ನೋಡಿದ್ರೆ ದೆವ್ವ ಅಲ್ಲೇ ನಿಂತೈತೆ. ಇವನು ಒಂದು ಶಿಲ್ವೆ ತಗೊಂಡು ದೆವ್ವ ಆ ಕಡೆ ಹೋಗ್ಬಿಡು, ನನ್ನ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಆ ಹುಡುಗಿ ಅದನ್ನ ಕಿತ್ಕೊಂಡ್ಬಿಡುತ್ತೆ. ಲವ್ ನಿನಗೊಂದು ಅರ್ಥ ಆಯ್ತಾ, ನಾನು ಕೆಟ್ಟ ದೇವ ಆಗಿದ್ರೆ ಜೀಸಸ್ ಶಿಲ್ವೆ ಇರೋ ಜಾಗದಲ್ಲಿ ಬರಕಾಗತ್ತಾ, ಅರ್ಥ ಮಾಡ್ಕೊಳ್ಳೋ, ನಾನು ಕೆಟ್ಟ ದೇವ ಅಲ್ಲ ಕಣೋ, ಒಳ್ಳೆ ದೇವ ಅಂತ. ಹುಡುಗಿ ಹಿಂಗೆ ಮಾರಾಡ್ತಾ ಇದೆ. ಫ್ರೆಂಡು ಫೋನ್ ಮಾಡ್ದ, ಮಚಾ ನಿನಗೊಂದು ಒಳ್ಳೆ ಚಾನ್ಸ್ ಸಿಗಿದೆ ಕಣೋ, ಗಿಟಾರ್ ಬಾರ್ಸಕ್ಕೆ 12 ಗಂಟೆಗೆ ಬಂದ್ಬಿಡು, ಮರಿಬೇಡ ಅಂತ ಹೇಳ್ತಾನೆ. ಏನೋ 12 ಗಂಟೆಗೆ ಬರಕ್ಕಾಗಲ್ಲ ಕಣೋ, ನಾನು ಸ್ವಲ್ಪ ಬಿಸಿ ಆಗಿದ್ದೀನಿ ಹೇಳ್ತಾನೆ. ಲೇ ಇದಕ್ಕೆ ನಾನು ಬಿಸಿ, ಸಾರ್ ಬೇರೆ ಬರ್ತಾರೆ ಲೈನಲ್ಲಿ, ಬೇಗ ಬಂದ್ಬಿಡು ಅಂತ ಫೋನ್ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ದೇವಾನು ಅವನಿಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ಅವನೊಂಥರ ಶಾಕ್ ಆಗ್ಬಿಡ್ತಾನೆ. ಇವಳಿಗೆ ಹೆಂಗ್ ಗೊತ್ತಪ್ಪ ಅನ್ಬಿಟ್ಟು, ಲವ್ ನನಗೊಂದು ಸ್ವಲ್ಪ ಗೊತ್ತಾಗುತ್ತೆ ಕಣ ಎಲ್ಲಾನು, ಆಲ್ ದಿ ಬೆಸ್ಟ್, ಹೋಗ್ಬಾ, ತುಂಬಾ ನೀಟಾಗಿ ನೀನು ಗಿಟಾರ್ ಬಾರಿಸಬೇಕು ಅಂತ ಬೆಸ್ಟ್ ಆಫ್ ಲಕ್ ಹೇಳುತ್ತೆ ದೆವ್ವ. ಇವನು ಆಫೀಸ್ ಬಂದ. ಅಲ್ಲೊಬ್ಬ ಬಿರಿಯಾನಿ ತಿಂತಾವನೆ. ಮಜಾ ನಾನು ಊಟ ಮಾಡಲ್ಲ ಕಣೋ, ಹೊಟ್ಟೆ ಸೇಂತಾನೆ. ಸರಿ ಮಸಾಲೆ ದೋಸೆ ಆರ್ಡರ್ ಮಾಡ್ಲಾ, ಸರಿ ಸರಿ ಯಾವ್ದೊಂದು ಮಾಡಪ್ಪ ಅಂತ ಆ ಕಡೆ ಹುಡುಕ್ತಾವನೆ. ಆ ಜುಟ್ಟುನು ಕೇಳ್ತಾ ಇದೆ, ಲವ್ ಏನೋ ಆ ಕಡೆ ಹುಡುಕ್ತಾ ಇದೆಯಾ ಅಂತ. ಹೆಂಗೋ ಅದೇ ಟೈಮ್ಗೆ ಅದೇ ಇವ್ನ ಮ್ಯೂಸಿಕ್ ನ ಕೇಳಕ್ಕೆ ಅವರು ಫೋನ್ ಮಾಡಿದ್ರು. ಅವರು ಆನ್ಲೈನ್ ಕಾಲಕ್ಕೆ ಬಂದ್ರು. ಅಲ್ಲೊಂದು ಮ್ಯೂಸಿಕ್ ಹಾಕವ್ರೆ ಲಿಪ್ಸಿಂಗು, ಅದಕ್ಕೆ ಇವನು ಕರೆಕ್ಟ್ ಆಗಿ ಮ್ಯೂಸಿಕ್ ಕೊಡಬೇಕು. ಫಸ್ಟ್ ಕೊಡ್ತಾನೆ, ಫೈಲರ್ ಆಗೋಯ್ತು. ಸೆಕೆಂಡ್ ಕೊಡ್ತಾನೆ, ತಿರ್ಗಾ ಫೈಲರ್ ಆಗೋಯ್ತು. 3ನೇ ಸರಿ ಕೊಡ್ತಾನೆ, ಫೈಲರ್ ಆಗೋಯ್ತು. 4ನೇ ಸರಿ ಯಾಕೋ ಕರೆಕ್ಟ್ ಆಗಿ ಮಾಡೋ ಅಂತ ಈ ಕಡೆ ದೆವ್ವ ಹೇಳ್ತಾ ಇದೆ. ಇವನ್ ತಿರುಗ್ತಾನೆ, ಭಯ ಬೀಳ್ಬೇಡ, ನೀನ್ ಯಾಕೆ ಈ ತರ ಮ್ಯೂಸಿಕ್ ಮಾಡ್ಬಾರ್ದು ಅಂತ ಆ ಹುಡುಗಿನೇ ಒಂದು ರಾಗ ಎತ್ಕೊಡುತ್ತೆ ಇವನಿಗೆ. ಅದನ್ನ ಬಾರಿಸ್ತಾನೆ. ಆ ಕಡೆ ಆನ್ಲೈನ್ ಕಾಲಲ್ಲಿರೋನು ಸಖತ್ತು ಖುಷಿ ಆಗ್ಬಿಡ್ತಾನೆ. ಓಕೆನಪ್ಪ, ನೀನ್ ಆದಷ್ಟು ಬೇಗ ಮುಂಬೈಗೆ ಬಂದ್ಬಿಡು ಅಂತ ಫೋನ್ ಕಟ್ ಮಾಡಿದ್ರು. ಇನ್ನ ದೆವ್ವ ಜೊತೆ ಕುತ್ಕೊಂಡು ಮಾತಾಡ್ತಾ ಅವನೇ ಒಂದ್ ಚೇರ್ ಮೇಲೆ. ಆ ಕಡೆ ಭಿಕ್ಷಕರು ಝೊಮ್ಯಾಟೋ ಅಲ್ಲಿ ಚಿಕನ್ ಆರ್ಡರ್ ಮಾಡ್ಕೊಂಡು ತಿಂತಾವ್ರೆ. ಇವನು ಒಬ್ನೇ ಮಾತಾಡ್ತಾ ಇದ್ನಲ್ಲ, ಅದನ್ನ ನೋಡ್ಬಿಟ್ಟು ಬೈತಾವ್ರೆ, ನೋಡು ಮೆಂಟ್ಲು ಒಬ್ನೇ ಮಾತಾಡ್ತಾವನೆ ಅಂತ. ಇವಾಗ ನಮ್ ಹೀರೋ ಆ ಹುಡುಗಿ ಹತ್ರ ಕೇಳ್ತಾವನೆ, ಹೌದು ನೀನ್ ಯಾರು, ಎಲ್ಲಿಂದ ಬಂದೆ, ನಿನಗೆ ಏನಾಯ್ತು ಅಂತ. ಅದೇ ನನಗೆ ಗೊತ್ತಾಗ್ತಾ ಇಲ್ಲ, ಅದು ಗೊತ್ತಾದ್ರೆ ನಾನು ಸ್ವರ್ಗ ಸೇರ್ಬಿಡ್ತೀನಿ ಕಣೋ, ನಿನಗೆ ಮ್ಯೂಸಿಕ್ ಬೇಕು ಗೊತ್ತಾ ಅಂತ ಹೀರೋ ಕೇಳ್ತಾನೆ. ಅಲ್ಲ ನನ್ ಮ್ಯೂಸಿಕ್ ಡ್ಯಾನ್ಸು ಎಲ್ಲ ನಮ್ ಕಲೆನಪ್ಪ, ಎಲ್ಲ ಜುಜುಬಿ ಮ್ಯಾಟರ್ ನನಗೆ. ಹೌದೌದು ನಿನ್ ಮಾತ್ರ ಮನುಷ್ಯ ಆಗಿದ್ರೆ ದೊಡ್ಡ ಸ್ಟಾರ್ ಆಗ್ಬಿಡ್ತದಲ್ಲ ಅಂತ ಹೀರೋ ಹೇಳ್ತಾವನೆ. ಅದಕ್ಕೆ ಆ ಹುಡುಗಿ ಹೇಳ್ತಾ ಇದೆ, ಕಣೋ ನನಗೆ ಮಾತ್ರ ನನ್ನ ವಿಷಯ ಎಲ್ಲ ಗೊತ್ತಾದ್ರೆ ನಾನು ಸ್ಟಾರ್ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ, ಹಂಗಂದ್ರೆ ನಕ್ಷತ್ರ ಆಗ್ಬಿಡ್ತೀನಿ ಅಂತ ಹುಡುಗಿ ಹೇಳ್ತಾ ಇದೆ. ಹಂಗೆ ಒಂದ್ ಸಾಂಗ್, ಆ ಸಾಂಗ್ ಅಲ್ಲಿ ಹುಡುಗಿ ಹೆಂಗೋ ಕ್ರಿಶ್ಚಿಯನ್ ಅಲ್ವಾ, ಎಲ್ಲಾ ಚರ್ಚ್ಗೂ ಹೋಯ್ತಾರೆ. ಈ ಹುಡುಗಿದು ಗ್ಯಾಪ್ ಏನೋ ಬರುತ್ತಾ ಅಂತ ಅಲ್ಲೂ ಬರಲ್ಲ, ಕಾಲೇಜ್ಗೂ ಹೋಯ್ತಾರೆ ಅಲ್ಲೂ ಬರಲ್ಲ. ಆ ಸಾಂಗ್ ಅಲ್ಲಿ ಹುಡುಗಿ ಡ್ಯಾನ್ಸ್ ಮಾತ್ರ ಸಕ್ಕದಾಗಿ ಆಡುತ್ತಾರೆ. ಹೆಂಗೋ ಇಬ್ರು ಬೆಸ್ಟ್ ಫ್ರೆಂಡೇ ಆಗೋದ್ರು. ಹಂಗೆ ಈ ಕಡೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇವಾಗ ದೆವ್ವ ಓಡಿಸೋದ್ರಲ್ಲಿ ಇವರು ಚಾಂಪಿಯನ್ ಆಗಿದ್ದಾರೆ. ಅದಕ್ಕೆ ಒಂದು 30 ಮನೆ ಇದೆ ಸರ್, ಎಲ್ಲ ನ್ಯಾಣ ಹಾಕೊಂಡಿರೋರು, ರೋಗ ಬಂದ್ ಸತ್ತಿರೋರು. ಆ ಮನೆಗೆ ಬಂದು ನೀವು ದೆವ್ವ ಓಡಿಸ್ಬೇಕು ಅಂತ ಆ ಮನೆ ಓನರ್ಗಳು ಬ್ರೋಕರು ಹೇಳ್ತಾವ್ರೆ. ಅದಕ್ಕೆ ನಮ್ಮ ಹೀರೋ ಅವ್ರ ಫ್ರೆಂಡ್ ಒಂದೊಂದ್ ದೇವಕ್ಕೆ 1 ಲಕ್ಷ ಫಿಕ್ಸ್ ಆದ್ರೆ ಹೇಳಿ ಓಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಅದನ್ನ ಒಪ್ಕೊಂಡ್ಬಿಟ್ರು. ಹಂಗೆ ಈ ಕಡೆ ಹೀರೋರ ಅಪ್ಪನ್ ತೋರ್ಸಾರೆ. ನಾಯಿನ ಪಾಪ ಮೆಡಿಸಿನ್ ಕೊಡ್ತಾವ್ರೆ. ಹೀರೋನು ರೂಮಿಗೆ ಬರ್ತಾರೆ. ಅಲ್ಲಿ ಚಿಕ್ಕಪ್ಪ ಕುತ್ಕೊಂಡು ಮ್ಯೂಸಿಕ್ ಕೇಳ್ತಾ ಅವ್ರೆ. ಲವ್ ಮ್ಯೂಸಿಕ್ ಸಕ್ಕದಾಗ ಬಾರಿಸದ್ಯಾ, ಹಂಗಾರೆ ಒಳಗಡೆ ಇರೋದು ಯಾರು ಅಂತ. ಇಲ್ಲ ಚಿಕ್ಕಪ್ಪ ಹಾಡಾಕಿದ್ದೆ ಮೈಕಲ್ಲಿ, ಸಾರಿ ಸ್ಪೀಕರ್ ಅಲ್ಲಿ ಅಂತ ಹೇಳ್ತಾರೆ. ಮತ್ತೆ ಇವಾಗ ಸ್ಟಾಪ್ ಆಗೋಯ್ತು, ಆಫ್ ಆಗಿರ್ಬೇಕು ಚಿಕ್ಕಪ್ಪ, ನೋಡ್ತೀರಂತ ಹೋಗಿ ನೋಡಿದ್ರೆ ಆ ಹುಡುಗಿ ಏನೋ ಬಾರಿಸ್ತಾ ಇದೆ. ಇವರು ಕೇಳ್ತಾರೆ, ಲೇ ಸುಮ್ನೆ ಇರೆ, ಇದೆಲ್ಲ ಮಾಡಬೇಡ ಅಂತ. ಹೌದು ನಿನಗೂ ನಿಮ್ಮ ಅಪ್ಪನಿಗೆ ಏನು ವಿಷಯ ಅಂತ ಹುಡುಗಿ ಕೇಳ್ತಾ ಇದೆ. ಅವಳು ಹೇಳಿದ್ನಲ್ಲ ಆ ನಾಯಿ ಮೆಟ್ರು, ಇವಾಗ ಹೇಳ್ತೀನಿ ನೋಡಿ. ಇವರಮ್ಮ ತಿರೋಗ್ಬಿಟ್ರು. ಆ ಟೈಮಲ್ಲಿ ಆ ನಾಯಿ ಅಂತ ಈ ಮನೇಲಿ ಇದ್ದಿದ್ದು. ಅಪ್ಪನಿಗೆ ನಾಯಿ ಕಂಡ್ರೇನೆ ಆಗಲ್ಲ, ಅದಕ್ಕೆ ನಾಯಿ ಜೊತೆನೆ ಮಗನ್ನು ಆಚೆ ತಳ್ಬಿಟ್ರಲ್ಲ ಅಂತ ಮಗ ಫೀಲಿಂಗ್ ಗೆನೆ ಆ ಜನವರೆಲ್ಲ ಬಿಚ್ಬಿಟ್ಟು ಸಿಟಿ ಕಡೆಗೆ ಹೊಂಟೋಗಿದ್ದ. ಆ ಸ್ಟೋರಿನ ಹೇಳಿ ಮುಗಿಸ್ತಾನೆ ನಮ್ ಹೀರೋ. ಆ ದೇವ ಹುಡುಗಿನೋ, ಲೋ ಆಗೋದೆಲ್ಲ ಒಳ್ಳೇದಕ್ಕೆ ಕಣ, ಎಲ್ಲಾನು ದಾಟ್ಕೊಂಡು ಹೋಗೋತಾನೆ ಜೀವನ. ಅಪ್ಪ ನೋಡು ಎಷ್ಟು ಫೀಲ್ ಮಾಡ್ಕೋತಾರೆ ನೀನು ಮಾತಾಡ್ತಾ ಇಲ್ಲ ಅಂತ, ಒಳ್ಳೆ ಮಗನಾಗಿರೋ ಅಂತ ಅಡ್ವೈಸ್ ಮಾಡ್ತಾರೆ. ಸರಿ ಯೋಚನೆ ಮಾಡ್ತೀನಿ ಅಂತ ಹೀರೋನು ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ಚಿಕ್ಕಪ್ಪನ ಫ್ರೆಂಡ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದವ್ರೆ. ಚಿಕ್ಕಪ್ಪನ ಹೇಳ್ತಾವ್ರೆ, ಲವ್ ಅವನೇನು ಮೆಂಟ್ಲು ಆದ್ನಾನು, ನೈಟ್ ಅಲ್ಲಿ ಯಾರೋ ಹುಡುಗಿ ಹತ್ರ ಫೋನ್ ಅಲ್ಲಿ ಕುಸ್ ಅಂತ ಮಾತಾಡ್ತಾನೆ ಅವನೇ ಕಣೋ, ಅವ್ನ ಏನಾರ ಹೇಳು ಅಂತ. ಆಯ್ತು ತಾತ ಹೇಳ್ತೀನಿ ಬಿಡು ಅಂತ ಫ್ರೆಂಡ್ ಹೇಳ್ತಾನೆ. ಆದ್ರೆ ಚಿಕ್ಕಪ್ಪ ದೇವದ ಬಗ್ಗೆ ಒಂದ್ ಹೇಳ್ತಾರೆ. ಏನೋ ದೆವ್ವ ಓಡ್ಸಕ್ ಇಳಿದಿದಂತೆ, ದೇವದಲ್ಲಿ 3 ಇದೆ ಕಣೋ. ಫಸ್ಟ್ ನಾರ್ಮಲ್, 2ನೇದು ಯಾವ್ದನ ಹುಡುಗಿ ಗಿಡಗಿರ್ತಾಳೆ, 3ನೇ ದೆವ್ವ ಕೆಣಕ್ ಬಿಟ್ರಿ ಅನ್ಕೊಳ್ರಿ ನಿಮ್ಮನ್ನ
ನಿಮ್ಮನ್ನ ಸಾಯಿಸದೇ ಬಿಡಲ್ಲ ಅಂತ ತಾತಪ್ಪ ಒಂದು ಬ್ಯಾಂಕ್ ಬಾಂಬ್ ಹಾಕ್ಬಿಟ್ಟ. ಆ ವಿಷಯ ಕೇಳಿ ಫ್ರೆಂಡ್ ಅವನಿಗೂ ಶಾಕು, ಇದೇನಪ್ಪ ಹಿಂಗ್ ಹೇಳ್ತಾರಂತ ಮಾರನೇ ದಿನ ಫಸ್ಟ್ ಅಪಾರ್ಟ್ಮೆಂಟ್ಗೆ ಹೋದ್ರು ದೆವ್ವ ಓಡ್ಸಕ್ಕೆ. ಮನೆಯವನವರು ಹೊರಗಡೆ ಹೋಯ್ತಾವನೆ, ಯೋ ಹಿಂದೇನೆ ಬತ್ತೀವಿರಯ್ಯ ಏನ್ ಬಿಟ್ಬಿಟ್ಟೈತೆ ಅಂತ ಫ್ರೆಂಡ್ ಇರೋನು ಬಂದವ್ರೆ, ಆ ದೆವ್ವದ ಹುಡುಗಿನೂ ಬಂದೈತೆ. ಹಿಂಗೆ ಎಲ್ಲಾ ರೂಮಕ್ಕೂ ಧೂಪ ಹಾಕ್ತಾನೆ. ಒಂದು ರೂಮ್ಗೆ ಧೂಪ ಹಾಕ್ಬೇಕಂತೆ, ಇದೇನಪ್ಪ ಮೇನ್ ರೂಮು ಇಲ್ಲೇ ಸತ್ತೋಗಿದ್ದವ್ರು ಅಂತ. ಹಿಂಗೆ ಧೂಪ ಹಾಕ್ತಾವ್ರೆ. ನಮ್ಮ ಹೀರೋಯಿನ್ ಮಕ್ಕಕ್ಕೆ ಒಂದು ಹುಡುಗಿ ಕಾಣಿಸದ, ಆ ದೆವ್ವನೇ ಅದು ದೆವ್ವ ಅನ್ಕೊಂಡು ಭಯ ಬಿದ್ದು ಬಿಡುತ್ತೆ. ನೋಡಿದ್ರೆ ಯಾರೋ ಭಿಕ್ಷಕರು ಹೆಂಗೋ ಎಂಟಿ ಮನೆ ಅಲ್ವಾ, ಖಾಲಿ ಮನೆ, ಹೋಗಿರೋಣ ಅಂತ ಅಲ್ಲಿ ಸಂಸಾರ ಮಾಡ್ತಾವ್ರ ಅವರು. ಅವನೊಬ್ಬ ಓಡ್ ಬರ್ತಾನೆ, ನೋಡ್ರೆ ಅಲ್ಲಿ ಫೋನ್ ಚಾರ್ಜರ್ ಇರುತ್ತೆ, ಕಿತ್ಕೊಂಡಂಗೆ ವಾಪಸ್ ಓಡೈತಾನೆ. ಇವ್ರು ಹೋಗ್ಬಿಟ್ಟು ಒಂದ್ ಸಮಾಧಿ ಹತ್ರ ನೋಡ್ತಾವ್ರೆ. ಇವನು ಸಮಾಧಿ ಹತ್ರ ಮಾರಾಡ್ತಾವನೆ, ಸಮಾಧಿ ಹತ್ರ ಅಲ್ಲ ಹುಡುಗಿ ಹತ್ರ ಮಾರಾಡ್ತಾ ಇರೋದು. ಅಲ್ಲಿಬ್ರು ಬರ್ತಾರೆ, ಏನ್ ಇವನು ಮೆಂಟ್ಲಾ, ಇವನು ಇಲ್ಲೇ ನಿಂತ್ಕೊಂಡು ಒಬ್ನೇ ಮಾರಾಡ್ತಾವನೆ ಅಂತ. ಯಾಕಂದ್ರೆ ದೇವದ ಹುಡುಗಿ ಇವನು ಒಬ್ಬನ ಕಣ್ಣಿಗೆ ಕಾಣಿಸೋದು. ಅವರು ಬಂದು ಕೇಳ್ತಾರೆ, ಏನು ಇವ್ರು ನಿಮ್ಗೆ ಗೊತ್ತಿರೋರ ನಮ್ಮ ಅಜ್ಜನೇ ಅವರು ಅಂತ. ಇಲ್ಲ ಇಲ್ಲ ನಮ್ಮ ಸ್ಕೂಲ್ ಟೀಚರ್. ಓಕೆ ಓಕೆ ನೀವು ನೋಡ್ಕೊಳ್ಳಿ ಅಂತ ದೆವ್ವನ ಕರೀತಾನೆ. ಅದು ಒಬ್ನೇ ಮಾರಾಡ್ಕೊಂಡು ಹೋಯ್ತಾನೆ. ಇವರು ಇವನೇನೋ ಹಿಂಗ್ ಮಾರಾಡ್ಕೊಂಡು ಹೋಯ್ತಾನೆ ಅಂತ ಶಾಕ್ ಅವ್ರಿಬ್ರಿಗೂ. ಹಂಗೆ ಅಲ್ಲೊಂದ್ ಕಡೆ ಜಾತ್ರೆ ಇದೆ, ಜಾತ್ರೆ ಎಲ್ಲ ಸೂಪರ್ ಆಗಿ ಮಾಡ್ತಾವ್ರೆ. ಇವರು ಜಾತ್ರೆ ನೋಡ್ಕೊಂಡು ಆ ದೇವ್ ಜೊತೆ ಮಾರಾಡ್ತಾವನೆ. ಅಲ್ಲಿ ನಾಟಕ ಮಾಡೋನು, ಯೋ ಏನಯ್ಯ ಇಲ್ಲಿ ಎಷ್ಟು ಕಷ್ಟ ಬಿದ್ದು ಪರ್ಫಾರ್ಮೆನ್ಸ್ ಮಾಡ್ತಾ ಇದೀನಿ, ನೀನ್ ಒಬ್ನೇ ಮಾರಾಡ್ತಾ ಇದೆಯಲ್ಲ ಅಲ್ಲಿ ಅಂತ ಹಿಂಗೆ ಮಾರಾಡ್ತಾವನೆ. ಹೆಂಗೋ ಅವ್ರ ಅಣ್ಣ ಕರೆದ್ರು ಅಂತ ಹೋದ್ರು. ಆ ಕೆರೆ ಕಟ್ಟೆ ಕುತ್ಕೊಂಡು ಮಾತಾಡ್ತಾವ್ರೆ. ಇವನಿಗೆ ಮುಂಬೈಗೆ ಟಿಕೆಟ್ ಸ್ಯಾಂಕ್ಷನ್ ಆಗಿದೆ. ಆ ದೇವಾನು ಹೇಳ್ತಾ ಇದೆ, ನಾಳೆ ಹೆಂಗೋ ಮುಂಬೈಗೆ ಹೋಯ್ತಿಯಲ್ಲ, ಏಯ್ ನೀನು ಬರ್ಬೇಕಮ್ಮ ಅಂತ ಹೀರೋನು ದೇವಾನ ಕರೀತಾನೆ. ಹೆಂಗೋ ಇಬ್ರು ಫ್ಲೈಟ್ ಅಲ್ಲಿ ಕುತ್ಕೊಂಡ್ರು. ದೂರ ದೂರ ಕುತ್ಕೊಂಡಿರ್ತಾರೆ. ನಮ್ಮ ಹೀರೋನು ಯಾವ್ದೋ ಒಂದು ಹುಡುಗಿ ಪಕ್ಕದಲ್ಲಿ ಕುತ್ಕೊಂಡಿರ್ತಾನೆ. ಆ ಹುಡುಗಿ ಟಕ್ ಅಂತ ಏನೋ ನನ್ನ ಬಿಟ್ಬಿಟ್ಟು ಸಪರೇಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಇವನಿಗೊಂಥರ ಶಾಕು, ಏನಪ್ಪಾ ಅಂದ್ರೆ ಆ ದೇವ ಈ ಹುಡುಗಿ ಮೇಲೆ ಬಂದೈತೆ. ಹೆಂಗೋ ದೊಡ್ಡ ಸಿಂಗರ್ ಆಗ್ಬಿಡ್ತೀಯಾ, ನಾಳೆ ಸ್ಟಾರ್ ಆಗ್ಬಿಡ್ತೀಯಾ, ನನ್ನ ಮರ್ತ್ ಬಿಡ್ತೀಯಾ ಅಂತ ಆ ದೇವ ಮಾಡ್ಕೊಂಡ್ರೆ ಹುಡುಗಿ ಹೇಳ್ತಾ ಇದೆ. ಇವನು ಅಷ್ಟೇ, ನನ್ ಗತಿ ನನಗೆ, ಸಾರಿ ನನ್ ದಾರಿ ನನಗೆ, ನಿನ್ ದಾರಿ ನಿನಗೆ ಅಂತ ದೇವದ ಹತ್ರ ಹೇಳ್ತಾನೆ. ತಿರ್ಗಾ ಹುಡುಗಿ ಹಂಗೆ ಸೈಲೆಂಟ್ ಆಗ್ಬಿಡುತ್ತೆ. ತಿರ್ಗಾ ಹೀರೋ, ಏ ಐ ಮಿಸ್ ಯು ಕಣೆ, ನಿನ್ನ ಬಿಟ್ಟು ಹೆಂಗಿರ್ತೀನಿ ನಾನು ಅಂತ ಆ ಹುಡುಗಿ ಹತ್ರ ಹೇಳ್ತಾವನೆ. ಇವಾಗ ಅವಳ ಮೇಲೆ ದೆವ್ವ ಇಲ್ಲ. ಅವಳು ಏನಾ ಏಯ್ ಯಾರ ನೀನು ಅಂತ ಹೇಳಿದ ತಕ್ಷಣ ತಿರುಗಿ ನೋಡ್ತಾನೆ, ದೆವ್ವ ಅಲ್ಲಿ ಕುತ್ಕೊಂಡೈತೆ. ಹೆಂಗೋ ಹಂಗೆ ಹಿಂಗೆ ಮಾಡಿ ಸ್ಟುಡಿಯೋಗೆ ಬಂದ್ರು. ಹಂಗೆ ಈ ಕಡೆ ಇನ್ನೊಂದು ಹುಡುಗಿನ ತೋರ್ಸಾರೆ. ಲಗೇಜ್ ಎಲ್ಲ ಇಟ್ಕೊಂಡು ಪಾಪ ಅಳ್ತಾವಳೆ. ಹುಡುಗಿ ಯಾರಪ್ಪ ಅಂದ್ರೆ ಅಲ್ಲಿ ಅವಳು ನೋಡಿ ಸ್ಟುಡಿಯೋಲಿ. ಆ ಪ್ರೊಡ್ಯೂಸರ್ ಮುಂದೆನೋ ಇವರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಪ್ರೊಡ್ಯೂಸರ್ಗೂ ಸಖತ್ ಖುಷಿ ಆಯ್ತು. ಸೂಪರ್ ಅಪ್ಪ, ಸೂಪರ್ ಆಗಿ ಬರಸ್ತೆ, ನೆಕ್ಸ್ಟ್ ಮೂವಿಗೆ ನೀನೇ ಕಾಣೋ ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಂದು ಚಾನ್ಸ್ ಕೊಟ್ಬಿಡ್ತಾರೆ. ಹೇಳ್ಬಿಟ್ಟು ಹೋಯ್ತಾರೆ. ಬಟ್ ಇವಾಗ ಅಳ್ತಾ ಇದ್ದಲ್ಲ ಆ ಹುಡುಗಿ ತಿರ್ಗಾ ವಾಪಸ್ ಬರುತ್ತೆ. ಸರ್ ನಿಮ್ಮ ರೂಮ್ ನಂಬರ್ ಎಲ್ಲ ನಿಮ್ಗೆ ವಾಟ್ಸ್ಆಪ್ ಮಾಡಿದೀನಿ, ಇವಾಗ ನೀವ್ ಹೆಂಗ್ ಹೋಗ್ತೀರಾ, ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಜೊತೆಲ್ಲ ಇವನು ಕರ್ಕೊಂಡು ಹೋಗುತ್ತೆ. ಹಂಗೆ ವಡಾಪಾವನ ತಿಂತಾವ್ರೆ. ಇದ್ದಕ್ಕಿದ್ದಂಗೆ ಹುಡುಗಿ ಮೆಸೇಜ್ ನೋಡಿ ಅಳ್ತಾವಳೆ. ಪಕ್ಕದಲ್ಲೇ ದೆವ್ವ ಕುತ್ಕೊಂಡು ಇರೋ ಏನ್ ಮೆಸೇಜ್ ನೋಡ್ತೀನಿ ಅನ್ಬಿಟ್ಟು ಹಂಗೆ ನೋಡ್ತಾ ಇದೆ. ಇವನು ಬೇಡ ಅದೆಲ್ಲ ನೋಡ್ಬಾರ್ದು ಕೆಟ್ಟದಂತ ಹೇಳ್ತಾನೆ. ಸುಮ್ನೆ ಯಾರ ಹುಡುಗಿ ಅಳ್ತಾವಳಲ್ಲ ಅಂತ ಮೆಸೇಜ್ ಓದುತ್ತೆ. ಲವ್ ಫೇಲಿಯರ್ ಹುಡುಗಿ ಪಾಪ ಅದು. ಹಿಂಗೆ ಹೇಳ್ತಾ ಇದೆಯಲ್ಲ ಟಕ್ಕಂತ ನಮ್ಮ ಹೀರೋ ಯಮ್ಮ ಆ ಬನ್ನು ಚಟ್ನಿ ತಿನ್ಬಿಡಮ್ಮ ಆರೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ನಗದು ಬಿಡುತ್ತೆ, ಇದು ಬನ್ನು ಚಟ್ನಿ ಅಲ್ಲ ರೀ ವಡಾಪಾವು ಅಂತ. ಹೆಂಗ ಹುಡುಗಿ ಮುಖದಲ್ಲಿ ನಗು ಬರ್ಸ್ಬಿಟ್ರು ನಮ್ಮ ಹೀರೋ. ಹುಡುಗಿ ಫ್ಲಾಶ್ ಬ್ಯಾಕ್ ಅಲ್ಲ ನಮ್ಮ ಹೀರೋ ಹತ್ರ ಹೇಳ್ತಾ ಇದೆ. ಹುಡುಗಿನೂ ಹೇಳ್ಬಿಟ್ಟು ಹೋಗುತ್ತೆ. ನಮ್ಮ ಹೀರೋಗೂ ತುಂಬಾ ಫೀಲ್ ಆಗುತ್ತೆ. ಈ ಕಡೆ ದೆವ್ವ ಬೇರೆ ಅಳ್ತಾ ಇದೆ. ಯಾಕೆ ಅಳ್ತಾ ಇದೆ ಅಂತ ಕೇಳ್ತಾನೆ. ನನಗೆ ಗೊತ್ತಿರಂಗೆ ನಾನು ಯಾರನ್ನ ಲವ್ ಮಾಡಿ ಕಣೋ, ನೀ ಇಬ್ರು ಮಾತಾಡ್ತಾ ಇರಲ್ಲ, ನನಗೆ ಮೈಯೆಲ್ಲ ಒಂಥರ ಜುಮ್ ಅಂತು, ಹಂಗಾರೆ ನಾನು ಯಾರನ್ನ ಲವ್ ಮಾಡಿ ಕಣೋ ಅಂತ ದೆವ್ವದ ಹುಡುಗಿ ಹೇಳ್ತಾ ಇದೆ. ಸರಿ ಸರಿ ಹೋಗೋಣ ಹಬ್ಬ ಅಂತ ರಿಟರ್ನ್ ಇವ್ರ ಊರ್ ಕಡೆಗೆ ಬರ್ತಾವ್ರೆ. ಜೊತೆಲಿ ಆ ಅಮ್ಮನೂ ಬರ್ತಾ ಇದೆ. ಆ ಫ್ಲೈಟ್ ಕಂಡಕ್ಟರ್ ಇದಾರಲ್ಲ ಅವ್ರು ಬಂದು ಹೇಳ್ತಾರೆ, ಸರ್ ಅವಳ ಹುಡುಗಿ ನಿಮ್ಮನ್ನ ಕರೀತಾ ಇದೆ ಅಂತ. ಯಾರಪ್ಪ ಅಂತ ನೋಡಿದ್ರೆ ಅದೇ ಮ್ಯೂಸಿಕ್ ಡೈರೆಕ್ಟರ್ ಹುಡುಗಿ. ದೇವದ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಯ್ತಾನೆ. ಆ ದೇವನು ಸರಿ ಹೋಗು ಅಂತ ಹೇಳುತ್ತೆ. ಹಂಗೆ ಇಬ್ರು ಕಷ್ಟ ಸುಖ ಮಾತಾಡ್ಕೊಂಡ್ರು. ಹುಡುಗಿ ಇವನಿಗೆ ಮೆಸೇಜ್ ಮಾಡಿದಾಳೆ, ಈ ತರ ಫಂಕ್ಷನ್ ಇದೆ, ನಮ್ ಬ್ರದರ್ ಮದ್ವೆ ಇದೆ, ಹಂಗೆ ಅಲ್ಲೊಂದು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇದೆ, ನೀನ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೀರೋಗೆ ಆ ಹುಡುಗಿ ಮೆಸೇಜ್ ಕಳಿಸವಳೆ. ನಮ್ ದೇವದ ಹುಡುಗಿನೂ ಹೇಳ್ತಾ ಇದೆ, ನೀನಾಕ್ ಹೋಗ್ಬಾರ್ದು, ಹೋಗು ಪ್ಲೀಸ್ ಕಣೋ ಹೋಗು ಅಂತ. ಏಯ್ ಸಡನ್ ಆಗಿ ಹೋಗ್ಬಿಟ್ರೆ ಮರಿದಿರಲ್ಲಮ್ಮ, ಸ್ವಲ್ಪ ಬಿಲ್ಡಪ್ ಕೊಡ್ಬೇಕಲ್ಲ ಅಂತ ಹೀರೋ ಹೇಳ್ತಾರೆ. ಈ ಗಂಡಸ್ರೆ ಹಿಂಗೆ ಕಣೋ, ಪಕ್ಕದಲ್ಲೇ ಇರುತ್ತೆ ಪಾರ್ಕಿಂಗ್, ಆದ್ರೆ ರಿವರ್ಸ್ ಹಾಕಕ್ಕೆ ಸ್ವಲ್ಪ ಆಗಲ್ಲ ಅವ್ರ ಕೈಯಲ್ಲಿ. ಹೋಗಿ ಸುತ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗೆ ಯವನನ ಅಲ್ಲಿ ಗಾಡಿ ನಿಲ್ಲಿಸ್ಬಿಡ್ತಾನೆ. ಅರ್ಥ ಆಯ್ತಾ? ಹೆಂಗೋ ನಿನ್ ಮೇಲ್ ಬಿದ್ದಿ ಮಾರಾಡ್ತಾವಳೆ ನೋಡು, ನಿನ್ ಲೈಫ್ ಬ್ರೈಟ್ ಆಗ್ಬೋದು ಅಂತ ದೆವ್ವ ಹೇಳ್ಕೊಡುತ್ತೆ. ಇನ್ನ ಫಂಕ್ಷನ್ ಗೆ ಹೋದ್ರು. ಇನ್ನ ಡ್ಯಾನ್ಸ್ ಗಿನ್ಸ್ ಎಲ್ಲ ಸಾಕಾದಾಗ ಹೋಗ್ತಾ ಇದೆ. ಆ ಹುಡುಗಿನ ನೋಡಕ್ಕೆ ಸೂಪರ್ ಆಗಿರುತ್ತೆ ರೀ. ಆ ಹುಡುಗಿ ನಮ್ಮ ಹೀರೋ ಜೊತೆ ಡ್ಯಾನ್ಸ್ ಆಡ್ತಾ ಇದೆಯಲ್ಲ, ಅದು ನೋಡ್ಬಿಟ್ಟು ದೆವ್ವಗ್ ಸ್ವಲ್ಪ ಬರ್ನಾಗ್ ಹೋಗುತ್ತೆ. ಹಂಗೆ ಕಾರಲ್ಲಿ ಬರ್ತಾವ್ರೆ. ಇದಕ್ಕಿದ್ದಂಗೆ ದೆವ್ವ ಅಳ್ತಾ ಇದೆ. ಲವ್ ನಿಂತ ಒಂದು ವಿಷಯ ಹೇಳ್ಬೇಕಣ. ಏನೋ ವಿಷಯನ ಏನ್ ಹೇಳು ಅಂತ ಕೇಳುತ್ತೆ. ನಾನು ಲವ್ ಮಾಡ್ತಾ ಇದೀನಿ. ಲವ್ ಮಾಡ್ತಾ ಇದೀಯಾ ಮಾಡ್ಕೋ ಅಂತ ಹೇಳ್ತಾನೆ. ಲವ್ ನಾನು ಇನ್ನೇ ಲವ್ ಮಾಡ್ತಾ ಇದೀನಿ ಕಣೋ. ಏನೋ ನನ್ನ ಐ ಲವ್ ಯು ಕಣೋ ಅಂತ ಹೇಳುತ್ತೆ. ಇವನು ತಮಾಷೆಗೆ ಐ ಲವ್ ಯು ಟು, ಅದಕ್ಕೇನಿದೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆ ಹುಡುಗಿ ಫೋನ್ ಮಾಡ್ತಾ ಇದೆ. ಬಟ್ ನಮ್ಮ ಹೀರೋ ಫೋನ್ ತೆಗಿತಾ ಇಲ್ಲ. ಅದಕ್ಕೆ ದೆವ್ವನು ಹೇಳ್ತಾ ಇದೆ, ನಿಮ್ಗೆಲ್ಲ ಹಂಗೇನೆ ಕಣೋ, ಮೇಲ್ ಬಿದ್ದು ಹುಡುಗಿರ್ ಲವ್ ಮಾಡ್ತಾರಲ್ಲ, ಅದೇ ನಿಮ್ಗೆ ಕೆಟ್ಟ ಲವ್ ಅನ್ಸುತ್ತೆ ಅಲ್ಲ ಅಂತ ಹಿಂಗ್ ಅಳ್ತಾ ಇದೆ. ಇದಕ್ಕಿದ್ದಂಗೆ ಹೀರೋ ಬೈದ್ಬಿಟ್ಟ, ನಾನು ಫೋನ್ ಎತ್ತಲ್ಲ, ನಾನು ಸಪ್ರೇಟ್ ಆಗಿ ಹೋಗಿ ಮಾತಾಡಬೇಕು ಅಂತ. ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾನೆ. ಹುಡುಗಿಗೆ ಒಂಥರ ಬೇಜಾರಾಗುತ್ತೆ ರೀ. ಟಕ್ಕಂತ ಗಾಡಿ ನಿಲ್ಲಿಸ್ಬಿಟ್ಟು ಡೋರ್ ಓಪನ್ ಮಾಡ್ತಾನೆ. ಜಸ್ಟ್ ಮಿಸ್. ಆ ಕಾರ್ ಅವ್ನು ಬಂದು ಬೈತಾವನೆ, ಏಯ್ ಕಣ್ ಕಾಣಿಸದ ಕಾಣಿಸಲ್ವನು, ಸೆಂಟರ್ ರೋಡ್ ಅಲ್ಲಿ ಡೋರ್ ಓಪನ್ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ಲ ನಿನಗೆ ಅಂತ ಬೈತಾವನೆ. ನಮ್ಮ ಹೀರೋನು ಕಾರ್ ಒಡೆ ನೋಡಿದ್ರೆ ಅಲ್ಲಿ ಹುಡುಗಿ ಇಲ್ಲ. ಹುಡುಗಿ ಹಿಂದೆನೆ ಬಂತವ್ರೆ. ಬಂದಂಗೆ ನಮ್ಮ ಹೀರೋನ ತಪ್ಕೊಂಡ್ಬಿಡುತ್ತೆ. ಹಂಗೆ ಹೀರೋ ಮುಖನ ತೋರಿಸ್ತಾರೆ. ಇವಾಗ ಆ ಹುಡುಗಿದು ಫ್ಲಾಶ್ ಬ್ಯಾಕ್. ಹುಡುಗಿ ಒಬ್ಬ ಹುಡುಗನ್ನ ಲವ್ ಮಾಡಿದಾಳೆ. ಅಪ್ಪನಿಗೆ ಹೇಳ್ಬಿಟ್ಟಿದ್ದಾಳೆ. ಅಮ್ಮನಿಗೆ ಹೇಳಕ್ಕೆ ಭಯ, ಯಾಕಂದ್ರೆ ಅಮ್ಮನೆ ಮನೇಲಿ ಕಿಂಗು. ಅಪ್ಪ ಹೇಳಪ್ಪ ನೀನೇನಪ್ಪ ಸುಮ್ಮನೆ ಇದ್ಯಾ, ವೇಸ್ಟ್ ಅಪ್ಪ ನೀನು ಅಂತ ಅಂತಾನಪ್ಪ. ಏನೋ ಅಂತ ಅಮ್ಮ ಕೇಳ್ತಾರೆ. ಲೇ ನಮ್ಮ ಮಗಳು ತುಂಬಾ ಒಳ್ಳೆ ಕಣ, ಕ್ಯೂಟ್ ಅವಳು ಅಲ್ವಾ, ಎಷ್ಟು ಚೆನ್ನಾಗಿ ಒಳ್ಳೆ ಮಗಿ ಅವಳು ಏನೇ ಮಾಡಿದ್ರು ನಾವು ಕ್ಷಮಿಸ್ಬೇಕಮ್ಮ, ಹೌದಾ ಅಲ್ವಾ? ಹೌದೌದು ಅಂತ ಅಮ್ಮನೂ ಹೇಳ್ತಾರೆ. ಏನೋ ಬಚ್ಚಿಡ್ತಾ ಇದೀರಲ್ಲ ಅಪ್ಪ
ಮಗಳು ಅಂತ. ಹ್ಞೂ ಕಣೆ, ಅವಳು ಯಾರೋ ಒಬ್ಬನ ಲವ್ ಮಾಡ್ತಾಳಂತೆ. ಏನೋ ಲವ್ ಮಾಡ್ತಾಳ? ಅಷ್ಟು ಬೇಗ ಎಲ್ಲ ಆಗೋಯ್ತಾ? ಇನ್ನ ಏನು ಆಗಿಲ್ಲ ಕಣೆ, ಇವಳು ಲವ್ ಮಾಡ್ತಾಳೆ, ಹುಡುಗನ್ಗೂ ಇವಳ ಮೇಲೆ ಲವ್ ಇದೆ ಅಂತ ಅನ್ಕೊಂಡಿದ್ದಾಳೆ. ಫಸ್ಟ್ ನಮ್ಮ ಹತ್ರ ಹೇಳ್ಬಿಟ್ಟು ಆಮೇಲೆ ಹುಡುಗನ್ಗೆ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದಾಳೆ ಕಣೆ ಅಂತ ಅಪ್ಪ ಹೇಳ್ತಾವ್ರೆ. ಸರಿ, ಇವಾಗ ಅದಕ್ಕೆ ಏನ್ ಮಾಡ್ಬೇಕು? ಏನಿಲ್ಲ, ನಾಳೆ ಹುಡುಗ ಊಟಿಗೆಲ್ಲೋ ಬರ್ತಾನಂತೆ, ನಾವು ಹೋಗಿ ನೋಡೋಣ, ಅವನ ಜೊತೆ ಒಂದು ಕಾಫಿ ಕುಡ್ಕೊಂಡ್ ಬರೋಣಮ್ಮ ಅಷ್ಟೇ ಅಂತ ಹಿಂಗೆ ಮಾತಾಡ್ತಾವ್ರೆ. ತಮ್ಮ ಕೇಳ್ತಾನೆ, ಅಕ್ಕ ನಾನು ಬತ್ತೀನಕ್ಕ ಅಂತ. ಅಮ್ಮ ತಲೆ ಮೇಲೆ ಒಂದ್ ಹಾಕಿದ್ರು, ನನ್ನ ಮಗನೇ ಬೆಳಗ್ಗೆ ನಿನ್ಗೆ ಸ್ಕೂಲ್ ಇದೆ, ನೀನ್ ಹೋಗ್ಬಾ ಆಮೇಲೆ ನೋಡುವಂತೆ ಅಂತ. ಅಕ್ಕನೇ ಲವ್, ನೀನು ಹೋಗ್ಬಾರ, ಮಾಮನ್ನ ನಿನಗ್ ತೋರಿಸ್ತಾ ಇರ್ತೀನಿ ಅಂತ ಕೇಳ್ತಾರೆ. ಇನ್ನ ಅಪ್ಪ ಅಮ್ಮ ಆ ಹುಡುಗಿ ಎಲ್ಲಾರು ಹುಡುಗನ್ ನೋಡಕ್ಕೆ ಬಂದ್ರು. ಬಂದಲ್ಲಿ ಫೋನ್ ಮಾಡ್ತಾರೆ, ಅವನು ಫೋನ್ ತೆಗಿತಾ ಇಲ್ಲ, ಅವನೇ ಮೆಸೇಜ್ ಮಾಡಿದಾನೆ. ಅದಕ್ಕೆ ಅಮ್ಮನ ಹೇಳ್ತಾವ್ರೆ, ಅಲ್ಲಿ ಈ ಹುಡುಗರೆಲ್ಲ ಇಷ್ಟೇ ಕಣೆ, ಸುಮ್ನೆ ನೀನೇನೇ ತಲೆಯಲ್ಲಿ ತುಂಬಿಕೊಂಡು ಆಸೆ ಬಿದ್ದು ಅಲಿಬೇಡ ಅಂತ ಅಮ್ಮ ಈ ಕಡೆ ಬೈತಾವ್ರೆ. ಅದಕ್ಕೆ ಮಕ್ಕಳು, ಅಮ್ಮ ಹಂಗಲ್ಲ ಮಾತಾಡ ಇರಮ್ಮ, ಅವ್ನಿಗೆ ಏನ್ ಕಷ್ಟನೋ ಅಂತ ಹಿಂಗೆ ಹೇಳ್ತಾವ್ರೆ. ಒಂದು ಫೋನ್ ಬಂತು ರೀ ಹುಡುಗಿಗೆ. ಅಪ್ಪ ಅವನೇ ಮಾಡ್ತಾನಪ್ಪ, ಹಿಂಗ್ ಹೋಗ್ಬಿಟ್ಟು ಬಂದ್ಬಿಡ್ತೀರಪ್ಪ ಅಂತ ಹುಡುಗಿ ಡೋರ್ ಓಪನ್ ಮಾಡುತ್ತೆ. ಢಮಾರ್ ಅಂತ ಒಂದ್ ಲಾರಿ ಬಂದು ಹಂಗೆ ಹೊಡ್ಕೊ ಹೊಂಟೋಗುತ್ತೆ ಹುಡುಗಿನ. ಅಪ್ಪ ನಮ್ಮ ಮಗಳೇ ಅಂತ ಬಡ್ಕೊಂತಾನೆ. ಇನ್ನು ಕಂಡ್ಬಿಟ್ರೆ ಎಲ್ಲರೂ ಹಾಸ್ಪಿಟಲ್ ಇದ್ದಾರೆ. ಈ ಕಡೆ ಒಬ್ಬರಿಗೆ ಹೇಳಿ ಕಳ್ಸವ್ರೆ, ಮಗನು ಕರ್ಕೊಂಡ್ ಬರ್ರಿ ಅಂತ. ಮಗನು ಬಂದ. ಅಪ್ಪ ಮಗನ್ನ ಕರ್ಕೊಂಡು ಹೋಗಿ ಹೇಳ್ತಾವ್ರೆ, ಮಗನೇ ಇನ್ನು ಅಕ್ಕ ಗೊಂಬೆ ತರ ಇಡ್ತಾಳೆ ಕಣೋ, ಡಾಕ್ಟರ್ ಹೇಳಿದ್ರು ಅಕ್ಕನ್ನ ಗೊಂಬೆ ತರ ಇಟ್ಕೊಂತೀರಾ ಇಲ್ಲ ದೇವ್ರ ತರ ಕಳಿಸ್ತೀರಾ ಅಂತ. ಈ ವಿಷಯ ನೀನು ಏನಕ್ಕೆ ಕೇಳ್ತಾ ಏನಂದ್ರೆ, ನೀನು ಹುಟ್ಟಿದ್ದು ಇಲ್ಲೇ ಅಲ್ವಾ, ನೀನು ಫಸ್ಟ್ ನೋಡಿದ್ದೆ ನಿಮ್ಮ ಅಕ್ಕನ್ನೇ, ಅದಕ್ಕೆ ನಿಮ್ಮ ಅಕ್ಕನ್ನ ನೀನು ಮಿಸ್ ಮಾಡ್ಕೊಂಬಾರ್ದು ಅಂತ ಈ ವಿಷಯ ನೀನು ಹೇಳ್ತೀನಿ, ಏನ್ ಹೇಳ್ತೀಯ ಅಂತ ಮಗನ ಹತ್ರ ಅಪ್ಪ ಕೇಳ್ತಾರೆ. ಅದಕ್ಕೆ ಮಗ ಏನ್ ಹೇಳ್ತಾನೆ ಗೊತ್ತಾ, ಅಪ್ಪ ಅಕ್ಕ ಎಲ್ಲಾನ ಇರ್ಲಿ ಅಪ್ಪ, ಬಟ್ ಅವಳು ಚೆನ್ನಾಗಿರ್ಬೇಕಪ್ಪ, ಖುಷಿಯಾಗಿರ್ಬೇಕು ಅಂತ ಆ ಮಗಿ ಹೇಳ್ತಾ ಇದೆ. ಅವಾಗ ಅವಳಿಗೆ ಶಾಂತಿ ಕೊಟ್ಟಿರೋದು ಆ ಹಾಸ್ಪಿಟಲ್. ಈ ಸ್ಟೋರಿ ನಮ್ ಹೀರೋ ಗೊತ್ತಾಗಿದ ತಕ್ಷಣ ಹಂಗೆ ಶಾಕ್ ಆಗ್ಬಿಡ್ತಾನ್ರಿ. ಇನ್ನ ಹುಡುಗಿ ವಿಷಯ ಅವಳಿಗೆ ಗೊತ್ತಾಯ್ತಲ್ಲ, ಹಂಗೆ ಸ್ಟಾರ್ ಆಗೋದ್ಲು ಪಾಪ. ನಮ್ ಹೀರೋನು ಹಂಗೆ ಗೊಳೋ ಅಂತ ಹತ್ಕೋತಾನ್ರಿ ಪಾಪ. ಇನ್ನ ಒಂದ್ ಸಾಂಗು ಆ ಹುಡುಗಿದೇ ನೆನಪು ನಮ್ ಹೀರೋಗೆ. ಹಂಗೆ ಆ ಹುಡುಗಿರು ಮನೆಗೂ ಹೋಯ್ತಾನೆ, ಅವ್ರ ಅಮ್ಮನ ಹತ್ರ ಮಾತಾಡ್ತಾನೆ. ಅವ್ರ ಅಮ್ಮನ ಕುತ್ಕೊಳ್ಳಪ್ಪ ಕಾಫಿ ತಗೊಂಡ್ಬರ್ತೀನಿ ಅಂತ ರೂಮ್ಗೆ ಹೋಯ್ತಾರೆ. ಇವನು ಆ ಹುಡುಗಿ ಫೋಟೋನ ಹಂಗೆ ನೋಡ್ತಾವನೆ. ಅವ್ರ ಅಮ್ಮ ಬಂದು ಕೇಳ್ತಾರೆ, ಹೌದು ನಿನ್ ಹೆಸರೇನು, ನೀನ್ ಯಾರಪ್ಪ, ನೀನೇನ ಅವತ್ತು ಬರ್ತೀನಿ ಅಂತ ಹೇಳಿದ್ದು ಅಂತ ಅಮ್ಮ ಹೇಳ್ತಾವ್ರೆ. ನಮ್ ಹೀರೋ ಏನ್ ಹೇಳಿಲ್ಲ ರೀ, ಹಂಗೆ ಸೈಲೆಂಟ್ ಆಗಿ ಆಚೆ ಬಂದ್ಬಿಡ್ತಾನೆ. ಹಂಗೆ ಅವನ ಮೇಲೆ ಗಾಳಿ ಬೀಸುತ್ತೆ, ಅದು ನಮ್ ಹೀರೋಯಿನೇನ. ಅದನ್ನ ತೋರಿಸಿ ಹಂಗೆ ಈ ಮೂವಿನ ಮುಗಿಸ್ತಾರೆ ಗಾಯ್ಸ್. ಮೂವಿ ಮಾತ್ರ ಸೂಪರ್ ಆಗಿದೆ. ಫ್ರೀ ಇದ್ದಾಗ ಈ ಮೂವಿನ ಫ್ಯಾಮಿಲಿ ಜೊತೆ ನೋಡಿ ಅಂತ ಹೇಳ್ತಾ ಬಾಯ್. ಮಿಕ್ಕಿದ್ದು 4 ಎಪಿಸೋಡ್ನ ನಾಳೆಯಿಂದ ಇಳಿಸ್ಬಿಡ್ತೀನಿ, ಏನ್ ಅನ್ಕೊಂಬೇಡಿ, ಸಾರಿ.